ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಕಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಯಾ ಕುಂದೇಂದು ತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖಕರ ಕಂಜಪದ ಕಂಜಾರುಣಂ ಕಂದರ್ಪ ಅಗಣಿತ ಅಮಿತ ಛಬಿನ ನೀಲ ನೀರಜ ಸುಂದರಂ ಪಟಪೀತಮಾನಹು ತಡಿತ ರುಚಿಷು ನೌಮಿ ಜನಕ ಸುತಾವರಂ ಭಜ ದೀನ ಬಂಧು ದಿನೇಶ ದಾನ ದೈತ್ಯ ವಂಶ ನಿಕಂದನಂ ರಘುನಂದ ಆನಂದ ಕಂದ ಕೋಶ ಚಂದ ದಶರಥ ನಂದನಂ ಶಿರ ಮುಕುಟ ಕುಂಡಲ ತಿಲಕ ಚಾರು ಉದಾರ ಅಂಗ ವಿಭೂಷಣಂ ಆಜಾನುಭುಜ ಶರ ಚಾಪಧ ಸಂಗ್ರಾಮ ಜಿತ ಖರ ದೂಷಣಂ ಇತಿ ವದತಿ ತುಳಸೀದಾಸ ಶಂಕರ ಶೇಷ ಮುನಿ ಮನರಂಜನಂ ಮಮ ಹೃದಯ ಕಂಜ ನಿವಾಸ ಕುರು ಕಾಮಾದಿ ಖಲದಲ ಗಂಜನಂ ಶ್ರೀರಾಮಚಂದ್ರ ಕೃಪಾಲು ಭಜ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖ ಕಂಜ ಪದ ಕಂಜಾರುಣಂ ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ. ವಿದೇಹಾಪದಿ ಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜೇಮೇಣ ಭೀತಿ ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮುಕ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಜಯ ಜಯ ರಘುವೀರ ಸಮರ್ಥ. हे चिदान देगा देवा तुझा विसर न गुणगायी न आवडी हेची माझे सर्व जोडी नलगे मुक्ती धन संपदा संत संग देई सदा तुकाबळे गर्भवासी सुखे झालावे. ಪಾಂಡುರಂಗ ತುಕಾರಾಮ್ ಮಹಾರಾಜರಿಗೆ ಆಗ್ರಹ ಮಾಡ್ತಾ ಇದ್ದಾರೆ. ಏನಂತ ಆಗ್ರಹ ಮಾಡ್ತಾ ಇದ್ದಾನಂದ್ರೆ ಏನಾದ್ರೂ ಕೇಳು ಅಂತ ಹೇಳ್ತಾರೆ. ನೀ ಏನಾದ್ರೂ ಕೇಳು ನಾ ಕೊಡ್ತೀನಿ ಅಂತ ಹೇಳ್ತಾರೆ. ಎಂಥ ವಿಚಿತ್ರದ ನೋಡ್ರಿ, ಭಗವಂತ ನಮಗಂದ್ರೆ ನೋಡ್ಬೇಕು ಹೆಂಗ. ಏನಾದ್ರೂ ಕೇಳು ಕೊಡ್ತೀನಿ ಅಂತಂದ್ರೆ ಅವನ್ನ ಫಜಿತ್ ಮಾಡ್ಬೇಕು. ಇದು ಭಾರತೀಯ ಸಂಸ್ಕೃತಿಯ ಒಂದು ವೈಶಿಷ್ಟ್ಯ, ಆದರ್ಶ. ನಮ್ಮ ಸಂಸ್ಕೃತಿ ಅನ್ನುವಂತಹದ್ದು ಯಾಚನೆಯ ಸಂಸ್ಕೃತಿ ಅಲ್ಲ. ಆದ್ರೆ ನಾವು ಅಂತೀವಿ ಏನು ಅಂದ್ರೆ ಹಂಗಾರೆ ಸನ್ಯಾಸಿಗಳು ಅದೆಲ್ಲ ಭಿಕ್ಷಾ ಬೇಡ್ತಾರಲ್ರಿ, ಯಾಚನೆ ಮಾಡ್ತಾರೆ. ಸಮರ್ಥ ರಾಮದಾಸ್ ಸ್ವಾಮಿಗಳು
ಭಿಕ್ಷಾ ಸಮಾಸ ಅಂತ ಒಂದು ಸಮಾಸ. ಭಿಕ್ಷಾ ಹೆಂಗ ಬೇಡಬೇಕು, ಯಾಚನೆ ಹೆಂಗ ಮಾಡಬೇಕು ಅನ್ನುವಂಥದ್ದನ್ನ ಒಂದು ಸಮಾಸ ಬರ್ತದೆ. ಅಯಾಚಿತ ವೃತ್ತಿ ಅನ್ನುವಂಥದ್ದು ನಮ್ದು ಆದರ್ಶ. ಅರ್ಥಾತ್ ಏನು ಅಂದ್ರೆ ಯಾಚನೆ ಮಾಡದೇ ಇರುವಂತಹ ವೃತ್ತಿ ಆದರ್ಶ. ಅಂದ್ರೆ ಈ ಭಿಕ್ಷಾ ಸಮಾಸ ಯಾಕೆ ಬರೀಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಭಿಕ್ಷಾ ಬೇಡುವುದು ಸಹಿತ ಏನದ ಅಂತಂದ್ರೆ ಅದು ಯಾಚನೆ ಭಾವದಿಂದ ಬೇಡುವಂತಹದ್ದಲ್ಲ, ಔದಾರ್ಯದ ಭಾವದಿಂದ ಭಿಕ್ಷಾ ಬೇಡುವಂತಹ ಪದ್ಧತಿ. ಭಿಕ್ಷಾ ಸಮಾಸದಲ್ಲಿ ಏನ್ ಬರೀತಾರ ಅಂತಂದ್ರೆ, ಜೈ ಜೈ ರಘುವೀರ ಸಮರ್ಥ ಅಂತ ತಿಳ್ಕೊಂಡು ಮನೆ ಮುಂದೆ ನಿಂತಾಗ ಮನೆ ಯಜಮಾನರು ಭಿಕ್ಷಾ ತಗೊಂಡು ಬಂದ್ರು, ಹೆಣ್ಮಕ್ಳಾಗ್ಲಿ ಗಂಡಸರಾಗ್ಲಿ ಮರದೊಳಗ ಕಾಳು ಕಡಿ ತಗೊಂಡು ಬಂದ್ರೆ ಆ ಯಾಚಕನಾಗಿರ್ತಕ್ಕಂಥ ಹೆಂಗೆ ಏನ್ ಹೇಳ್ಬೇಕು ಅಂದ್ರೆ, ಅದ್ರ ಇವು ಅರ್ಥ ಇಟ್ಕೊಡ್ರಿ, ಅರ್ಥ ಹಾಕ್ರಿ ಅಂತ ಹೇಳೋದು. ಇನ್ನಷ್ಟು ಹಾಕ್ರಿ ಅಂತಲ್ಲ, ಅದ್ರ ಇನ್ನು ಅರ್ಥ ಹಾಕ್ರಿ ಅಂತ ಹೇಳೋದು. ಸ್ವಲ್ಪ ಹಾಕ್ರಿ, ಸ್ವಲ್ಪ ಇಟ್ಕೊಡ್ರಿ. ಇದು ಖರೆ ಭಿಕ್ಷಾ ಲಕ್ಷಣ, ಇದು ಖರೆ ಅಯಾಚಿತ ವೃತ್ತಿ ಲಕ್ಷಣ. ಯಾಚನೆ ಅನ್ನುವಂಥದ್ದು ಮನುಷ್ಯನ ತೇಜವನ್ನು ನಾಶ ಮಾಡ್ತದೆ ಅಂತ ಮಹಾರಾಜ ಹೇಳ್ತಾರೆ. ಬೇಡುವಂತಹ ಭಾವ ಏನದನೋ ಮನುಷ್ಯನ ತೇಜವನ್ನು ನಾಶ ಮಾಡ್ತದೆ. ಖರೆ ಸಾಧು ವೃತ್ತಿ ಅನ್ನುವಂಥದ್ದು ಹೆಂಗದ ಅಂತ ತಿಳ್ಕೊಂಡು ಕೇಳಿದ್ರೆ, ಅಯಾಚಿತ ಭಾವದಿಂದ ಜೀವನವನ್ನು ನಿರ್ವಾಹ ಮಾಡ್ತಕ್ಕಂಥದ್ದು, ತನ್ನ ಉಪಜೀವನಕ್ಕಾಗಿ ಬೇಡುವಂತಹದ್ದೇನಲ್ಲ ಅಂತಂದ್ರೆ ಸಾಧುವಿನ ಲಕ್ಷಣ. ಗ್ರೀಸ್ ದೇಶದಲ್ಲಿ ಒಬ್ಬ ಸಾಧು ಆಗಿ ಹೋದ, ಡಯೋಜಿನಸ್ ಅಂತ, ಅತ್ಯಂತ ವಿರಕ್ತ ಭಾವದಲ್ಲಿರ್ತಕ್ಕಂಥ. ನಮಗನಿಸ್ತದೆ ಏನು ಅಂದ್ರೆ ಬಹಳಷ್ಟು ದುಡ್ಡು ಗಳಿಸಿ ನಾವು ಶ್ರೀಮಂತರಾಗಿದ್ದೀವಿ ಅಂತಂದ್ರೆ ಸಮಾಜದೊಳಗೆ ಏನಾದ್ರು ನಮಗೆ ಮಾನ ಮರ್ಯಾದೆ ಸಿಗ್ತದ, ಪ್ರತಿಷ್ಠಾ ಸಿಗ್ತದ ಅಂತ ತಿಳ್ಕೊತೀವಿ. ಇದು ಬಹಳ ಸ್ಥೂಲವಾಗಿರ್ತಕ್ಕಂಥ ಭಾವ. ಆದ್ರೆ ಖರೆ ಸಮಾಜದೊಳಗೆ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂತಂದ್ರೆ ಅದು ತ್ಯಾಗದೊಳಗಿಂದ ನಿರ್ಮಾಣ ಆಗ್ತದನೆ ಹೊರತು ಭೋಗದೊಳಗಿಂದ ನಿರ್ಮಾಣ ಆಗ್ತದೆ. ಪ್ರಾರಂಭದಲ್ಲಿ ಅನಿಸಬಹುದು ಏನು ಅಂತಂದ್ರ ಆ ತ್ಯಾಗಿ ಮನುಷ್ಯನ ವಿಷಯದಲ್ಲಿ ಸಮಾಜದಲ್ಲಿ ಮಾನ ಮರ್ಯಾದೆ ಇರ್ಲಿಕ್ಕಿಲ್ಲ, ಅವನನ್ನು ಸಾಮಾನ್ಯ ಭಾವದಲ್ಲಿ ನೋಡ್ತಿರ್ಬಹುದು ಖರೆ. ಆದ್ರೆ ಅವನ ತ್ಯಾಗದ ಭಾವ ಏನದನ್ನು, ಅವನ ತ್ಯಾಗದ ನಿಷ್ಠಾ ಅದು ಅವನ ಆಯುಷ್ಯದೊಳಗೆ ಬೆಳಕೋತ ಹೋತು ಅಂತಂದ್ರೆ ಅದಕ್ಕೊಂದು ಆವಾಗ ನಿಜವಾಗಿರ್ತಕ್ಕಂತಹ ಸ್ವರೂಪ. ಪ್ರಾರಂಭದಲ್ಲಿ ಉಪೇಕ್ಷೆ ಮಾಡೋದು ಏನ್ ಬಿಡ್ಬಾ ದರಿದ್ರದ ಮನುಷ್ಯ ಅನ್ನಿಸ್ಬೋದು, ಅವಳ ಖರೆ ತ್ಯಾಗದ ಭಾವನಾ ಬೆಳಕೋತ ಹೋತು ಅಂದ್ರ ಸಮಾಜದೊಳಗೆ ಯಾರಾದ್ರೂ ಹೇಳಿದ್ರು ಏನು ಅಂತಂದ್ರ ತಗೋಪ 1,000 ರೂಪಾಯಿ ದೇವ್ರು ನಮ್ಗೆ ಕೊಟ್ಟ ಸಾಕು ಅಂದ ಅಂದ್ರೆ ಒಂದು ಆಶ್ಚರ್ಯ. ಯಾಕಂದ್ರೆ ಆ ಸಮಾಜದಲ್ಲಿ ಆ ಭಾವನೆ ನೋಡುದಿಲ್ಲ ನಾವು. ಸಾಕು ಅನ್ನುವಂಥ ಭಾವನೆ ನಮಗೆ ಕಾಣಿಸೋದೇ ನೋಡಿ ಅನಿಸ್ತದೆ. ಹೇಳಿ ನೋಡೋಣ, ದೇವ್ರು ನಮ್ಗೆ ಹಟ್ಟಿ ಬಟ್ಟಿ ಕೊಟ್ಟಾನಪ್ಪ ಸಾಕು ಅಂತ ಅನಿಸ್ತದೆ. ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು. ಅದರೊಳಗಿಂದ ಏನಾಗ್ತದೆ ಅಂದ್ರೆ ನಮ್ಮ ತೇಜು ಕಡಿಮೆ ಆಗ್ತದೆ. ನಮ್ಮ ಖರೆ ವ್ಯಕ್ತಿತ್ವದ ಭಾವನಾ ಅನ್ನುವಂಥದ್ದು ಏನಾಗ್ತದೆ ಅಂದ್ರೆ ಕ್ಷುದ್ರ ಆಗ್ತದೆ. ಆ ಸಾಧು ಹೆಂಗಿದ್ದ ಅಂತಂದ್ರೆ ಅವನ ಹತ್ರ ಏನೂ ಇದ್ದಿದ್ದಿಲ್ಲ. ನರ್ಮದಾ ಪ್ರದಕ್ಷಿಣೆ ಮಾಡುವಾಗ ನಾವನ್ನ ಹೇಳಿದಿಲ್ಲ, ನಾವೊಂದು ಒಂದು ಸಾಧು ನೋಡಿದ್ವಿ, ಭಟ್ಯಾನ ಅಂತ ಊರದು. ಅಲ್ಲಿ ಒಬ್ಬರು ಸಿಯಾರಾಮ್ ಬಾಬಾ ಅಂತಿದ್ರು. ನರ್ಮದಾ ನದಿ ದಂಡಿ ಒಂದು ವಿಶಾಲವಾಗಿರ್ತಕ್ಕಂಥ ಆಲದ ಮರ ಇತ್ತು. ಆಲದ ಮರದ ಕೆಳಗೆ ಒಂದು ದೊಡ್ಡ ಕಟ್ಟಿತ್ತು. ಆ ಕಟ್ಟಿ ಮೇಲೆ ಅವ್ರು ಮುಂಜಾನೆಯಿಂದ ಸಾಯಂಕಾಲವರೆಗೂ ಈ ರಾಮಾಯಣವನ್ನು ಓದ್ತಾ ಕೂತಿರ್ತೀವಿ. ಸೂರ್ಯೋದಯ ಆಗೋದ್ರೊಳಗಾಗಿ ಸ್ನಾನ ಮಾಡಿ ಬಂದು ಸೂರ್ಯೋದಯಕ್ಕೆ ಸರಿಯಾಗಿ ದೊಡ್ಡ ಪುಸ್ತಕ ಇತ್ತು. ನಾನು ಯಾರೋ ನಮಗೂ ಈ ರಾಮಾಯಣ ಪುಸ್ತಕ ಕೊಟ್ಟಾಗ ನಮ್ಗೆ ಹೊರಲಿಕ್ಕೆ ಆಗೋದಕ್ಕಿಂತ ತಂದಿಲ್ಲ ಅದನ್ನ. ನಾವು ಹೊರದು ಒಯ್ಯುವುದು ಇದು ಆಗ್ತದೆ ಅಂತ ಅಷ್ಟು ವಜ್ರ ಆದ ಪುಸ್ತಕ. ಅಂಥದ್ದು ಒಂದು ದೊಡ್ಡ ಪುಸ್ತಕ ತೆಗೆದುಕೊಂಡಿರ್ತೀವಿ. ನಾನು 3 ದಿವಸ ಇದ್ದೆ ಅವ್ರ ಜೊತೆಗೆ. ಸಾಮಾನ್ಯವಾಗಿ ಮೌನವಾಗಿರ್ತಿದ್ರು. ಆ ನದಿ ಹೋಗ್ತಕ್ಕಂಥ ಜನರು, ಹೆಣ್ಮಕ್ಳು, ಗಂಡಸರು ಜೈ ಸಿಯಾರಾಮ್ ಬಾಬಾ ಅಂತ ಕೂಡಲೇ ಇವರು ಜೈ ಸಿಯಾರಾಮ್. ಅಲ್ಲೇ ನದಿ ಪಕ್ಕದಲ್ಲೇ ಒಂದು ಉಸಿರಿನೊಳಗೆ ಒಂದು ತೆಗ್ದು ತಕ್ಕೊಂಡಿದ್ರು. ಅವರೊಳಗೆ ಗುಂಡುಗುಂಡನ್ನು ಕಲ್ಲು ಜೋಡಿಸಿಕೊಂಡು ಒಂದು ಗುಹಾ ಮಾಡ್ಕೊಂಡಿದ್ರು. ಅವರು ಮಲ್ಕೊಂಡು ಒಂದು ತತ್ತಿತ್ತು ಮಲ್ಕೊಂಡು. ಸಾಮಗ್ರಿ ಏನಿತ್ತು ಅವ್ರ ಕಡೆಗೆ ಅಂತ ತಿಳ್ಕೊಂಡು ಕೇಳಿ, ಯಾವ್ದು ರಂಗೋಟಿ, ಒಂದು ಬುಟ್ಟಿ, ಅಲ್ಯೂಮಿನಿಯಂ ಬುಟ್ಟಿ. ನಾನ ಹೆಂಗ್ ಮಾಡ್ತಿದ್ರು ಅಂದ್ರೆ ಮುಂಜಾನೆ ನರ್ಮದಾ ನದಿ ಒಳಗೆ ಮುಳುಗು ತನಕ ಹೋಗುದು, ತಿರುಗಿ ಬಂದ್ರು. ಅವ್ರು 1 ದಿವಸ ಮೈ ಮೇಲೆ ಕೈ ಆಡಿಸ್ಕೊಂಡಿದ್ದಿಲ್ಲ. ಸಾಬಾನ ಚೂರಂತೂ ದೂರ ಉಳಿತು. ನಮ್ಮ ಆಯಿಸೋ ಎಷ್ಟು ಸಾಬಾನ್ ಮುಗಿ ಹೋಗ್ತಾ ಇದ್ರು, ಮಾರಿ ತಿಳ್ಕೊಂಡು. ಹಾಗೆಂದು ನಾನು ನೋಡಿದ್ದೀನಿ. ಏನು ಅಂದ್ರೆ ಇವತ್ತು ಟಿವಿ ಒಳಗೆ ಯಾವ ಹೊಸ ಸಾಬಾನ್ ತೋರಿಸ್ತಾರೋ ಅಂತಂದ್ರೆ
ಆ ಟಿವಿ ಒಳಗೆ ತೋರಿಸ್ತಿರ್ತಾರೆ, ಈ ಸಾಬಾನ್ ಹಚ್ಕೊಡ್ರಿ ಅಂದ್ರೆ ನಿಮ್ಗೆ ಒಳ್ಳೆ ಸಂತೋಷ ಆಗ್ತಾವ. ಅವ್ರು ರೊಕ್ಕ ಕೊಟ್ಟಿರ್ತಾರ, ನಕ್ ತೋರಿಸ್ತಾರ, ನಮ್ಗೆ ವಾಕ್ ಹೋಗ್ತಾವ ಸಾಬಾನ್ ಹಚ್ಕೊಡ್ದಾಗ. ಒಂದ್ ಕಡೆ ಹೇಳಿದ ಮರಾಠಿ ಒಳಗೆ, ನಾಹಿ ನಿರ್ಮಲ ಮನ್ ಕಾಯ್ ಕಲಿಲ್ಲ ಸಾಬಾನ. ಮನಸ್ಸು ನಿರ್ಮಲ ಇಲ್ಲ ಅಂತಂದ್ರೆ ಸಾಬಾನ ಏನ್ ಮಾಡ್ತಾರೆ ಇರ್ಬೋದು. ಮತ್ತೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಹೀಗೆ ಒಳಗೆ ಹೋಗ್ತಿದ್ರು, ಹೊರಗೆ ಬರ್ತಿದ್ರು, ಮೈ ಎಲ್ಲ ಬೂದಿ ಬಡ್ಕೊಂಡ್ ಬಿಡ್ತಿದ್ರು. ಹೊರಗೆ ಬಂದವರು ಭಸ್ಮಾಚರಣೆ ಬಿಡ್ತಿದ್ರು, ಮೈ ಎಲ್ಲ ತುಂಬಾ ಬಂದು ಆ ಕಟ್ಟಿ ಮೇಲೆ ಕೂಡ್ತಿದ್ರು. ಒಂದು ಲಂಗೋಟಿ ಹಾಕೋಬೇಕು, ಒಂದು ಲಂಗೋಟಿ ಆ ಗಿಡಕ್ಕೆ ತೂಗ್ ಬಿಡ್ಬೇಕು, ಒಂದು ಅಲ್ಯೂಮಿನಿಯಂ ಬುಟ್ಟಿತ್ತು. ನಾ ಯಾಕೆ ಇದನ್ನ ಹೇಳಿಕ್ ಹತ್ತೀನಿ ಅಂತಂದ್ರ ಇದು ನಮ್ಮ ದೇಶದ ಆದರ್ಶ. ದಟ್ ಮ್ಯಾನ್ ಇಸ್ ದ ರಿಚೆಸ್ಟ್ ಹೂಸ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್ ಅಂತ. ಚಟ್ನಿ ಬಾಕರಿ ತಿಂದ ಯಾವ ಮನುಷ್ಯನಿಗೆ ಚಾಪಿ ಮೇಲೆ ಗಡದ ನಿದ್ದದನೋ ಅವನಂತ ಶ್ರೀಮಂತರು ಯಾರು ಅಲ್ಲ. ಯಾವ ಮನುಷ್ಯನಿಗೆ ಪಂಚಿ ಪಕ್ವಾನ್ ತಿಂದ ಫೋನ್ ಗಾದಿ ಮೇಲೆ ಉಳ್ಳಾಡಿದ್ರು ನಿದ್ದೆ ಹತ್ತುವುದಿಲ್ಲೋ ಅವನಂತ ದರಿದ್ರ ಯಾರು ಅಲ್ಲ. ಒಂದು ದಿವಸ ಮಹಾರಾಜರು ಇಂದೂರಿಗೆ ಹೋಗಿದ್ರು. ಇಂದೂರು ರಾಜನ ಜೊತೆಗೆ ಮಹಾರಾಜರು ಬಹಳ ನಿಕಟವಾದ ಪ್ರೇಮ ಇತ್ತು. ರಾಜ ಇವರು ಶಿಷ್ಯ ಇತ್ತು, ಶಿವಾಜಿರಾವ್ ಹೋಳ್ಕರ್ ಅಂತ ಹೆಸರು. ಮಹಾರಾಜರು ಅರಮನೆಗೆ ಹೋದರು. ಇಂದೂರು ರಾಜನ ಅರಮನೆ. ಮಹಾರಾಜರಿಗೆ ಅಲ್ಲಿ ಯಾವುದೂ ನಿರ್ಬಂಧ ಇದ್ದಿದ್ದಿಲ್ಲ. ಈ ಕೊಲೆಯಾಗ ಹೋಗಂಗಿಲ್ಲ, ಈ ಕೊಲೆಯಾಗ ಹೋಗಂಗಿಲ್ಲ ಅನ್ನೋ ನಿರ್ಬಂಧ ಇದ್ದಿದ್ದಿಲ್ಲ. ಮಹಾರಾಜರು ಸರಳ ಅವನ ಅಂತಃಪುರದಾಗ ಹೋದ್ರು, ಅಲ್ಲಿ ಇದ್ದಿದ್ದಿಲ್ಲ. ಮ್ಯಾಲ ಹತ್ತಿ ಹೋದ್ರು, ಮ್ಯಾಲ ಸಣ್ಣ ಕೋಲೆ. ಆ ಕೊಲೆಯಾಗ ನಿಂತಿದ್ದ ರಾಜ ಕಿಟಕಿ ಒಳಗೆ ಮಾರಿ ಮಾಡಿಕೊಂಡು ರಸ್ತೆ ಕಡೆ ನೋಡ್ಕೋತ ನಿಂತ. ಮಹಾರಾಜರು ಹಿಂದಿಂದ ಹೋದ್ರು, ಬೆಂಚ್ ಚಪ್ಪರಿಸಿದ್ರು. ರಾಜ ಕಾಯ್ ಪಾತೋಸ್ ಏನ್ ನೋಡ್ಲಿಕ್ಕೆ ಹತ್ತಿ ಅಂತ ಕೇಳಿ. ಅವಾಗ ಬಾಯಿ ನೋಡಿಕೊಳ್ಳಿ ಮಹಾರಾಜರು ನಮಸ್ಕಾರ ಮಾಡಿದ. ಅವ್ರ ಕಣ್ಣ ನೀರು ಬರ್ಲಿಕ್ಕೆ ಮಹಾರಾಜರು ಅಳತಿ ಯಾಕೆ ಕಣ್ಣ ನೀರು ಬರ್ಲಿಕ್ಕೆ ಹತ್ತಿ ಅವನಿಗೆ. ಅವಾಗ ಅವ ಏನಂದ ಅಂದ್ರೆ, ಮಹಾರಾಜ್ ಅಲ್ಲಿ ನೋಡ್ರಿ, ಆ ವೃಕ್ಷದ ಕೆಳಗ ಗಿಡದ ಕೆಳಗೆ ಕುತ್ಕೊಂಡಿರೋ ಆ ಭಿಕ್ಷುಕ ಬೇಡ್ಕೊಂಡು ಬಂದಿರೋ ರೊಟ್ಟಿಗಳನ್ನ ಒಂದು ಅರ್ಧ ತಿಂದಾನ, ಅರ್ಧ ಇನ್ನೂ ಅವನ ಕೈಯಾಗ ಅವನ ಗಡದ್ದನೆ ನಿಂತಿದ. मन लागो मेरा यार फकीरी में, जो सुख पायो राम भजन में वो सुख नहीं अमीरी में, मन लागो मेरा यार फकीरी. कहता इदನ್ನು ಸಾಧು ಅವ ಆ ಫಕೀರಿ ಒಳಗಿರೋ ಆನಂದ ಏನದನೋ ಅದು ಶ್ರೀಮಂತಿಕೆ ಒಳಗಿಲ್ಲ. जो सुख पायो राम भजन में, ಭಗವಂತ ನಾಮಸ್ಮರಣೆ ಒಳಗೆ ಭಗವಂತನ ಭಕ್ತಿ ಒಳಗೆ ಯಾವ ಒಂದು ಆನಂದದನೋ ಸಮಾಧಾನದನೋ ಅದು ಐಶ್ವರ್ಯದೊಳಗಿಲ್ಲ. ಶ್ರೀಮಂತ ಖರೆ ಸುಖಿ ಅಂತ ತಿಳ್ಕೊಂಡಿದೆ. ಗುಳ್ಯಾಡ್ತಿರ್ತಾರೆ, ಎಲ್ಲಿ ದುಡ್ಡದನೋ ಅಲ್ಲಿ ಸಮಾಧಾನ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಮಹಾರಾಜ ಹೇಳಿದ್ರು, ಭಗವಂತ ಯಾರಿಗಾದ್ರೂ ದುಃಖ ಕೊಡ್ಬೇಕಾದ್ರೆ ಎರಡು ಉಪಾಯವ. ಒಂದೇನು ಅಂದ್ರೆ ದುಡ್ಡು ಕೊಟ್ಟು ದುಃಖ ಕೊಡ್ತಾನ, ಇಲ್ಲ ದುಡ್ಡು ಕಸ್ಕೊಂಡು ದುಃಖ ಕೊಡ್ತಾನ. ಒಟ್ಟು ದುಡ್ಡನ ದುಃಖ. ಎಷ್ಟು ಸಮಾಧಾನ ಮಲ್ಕೊಂಡ ನೋಡ್ರಿ ಅವ. ನಾನು ಬೇಕಾದಷ್ಟು ಪಂಚಪಕ್ವಾನ್ ಊಟ ಮಾಡ್ತೀನಿ, ಹಂಸ ತೂಲಿಕಾ ತಲುಪದಲ್ಲಿ ಮೃದುವಾಗಿರ್ತಕ್ಕಂಥ ಹಾಸಿಗೆ ಮ್ಯಾಲ ಮಲ್ಕೋತೀನಿ, ಕೈಯಾಗ ಕಾಲಾಗ ಹಾಳು ಕಾಳು ಇಷ್ಟೆಲ್ಲ ಐಶ್ವರ್ಯ, ರಾಜ ಇದ್ದೀನಿ ರಾಜ, ನಾನು ಸಮಾಧಾನ ಇಲ್ಲ. ಕಲ್ಪನಾ ಮಾಡಿ, ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ತಿಳ್ಕೊಂಡೆ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಏನ್ ತಿಳ್ಕೋಬೇಕಾಗ್ಯದ ನಾವು ಇದ್ರೊಳಗಿಂದ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ಪ್ರಪಂಚ ಏನದನ್ನು ಸುಖದ ಸಾಧನೆ ಅಲ್ಲ. ಯಾರ್ಯಾರು ನಮ್ಗೆ ಕಲ್ಪನಾ ಆಗಿದ್ದು ತಪ್ಪು ಕಲ್ಪನಾ ಅದ ಏನು ಅಂತಂದ್ರ, ನಾವು ಪ್ರಪಂಚ ಮಾಡಿ ಸುಖಿ ಆಗ್ತೀವಿ ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ಮೊದಲ ಸರಿಯಾಗಿ ತೆಗೆದು ಹಾಕೋದು. ಬಹಳ ಚಂದ ಉದಾಹರಣೆ ಹೇಳಿದ್ರು ಮಹಾರಾಜರು. ಈ ಮುಂಬೈದೊಳಗೆ ನೋಡ್ರಿ, ಲೋಕಲ್ ಇರ್ತಾವ ರೈಲ್ವೆ. ಮುಂಬೈದ ಅವ್ರು ಇದು ಇದ್ದಂಗ, ಶ್ವಾಸೋಚ್ಛ್ವಾಸ ಇದ್ದಂಗ, ಅವ್ರು ಇದ ಪಿಂಗಲ ನಾಡಿ ಇದ್ದಂಗ. ಅವ್ರು ಮುಂಜಾನೆ 4 ಗಂಟೆಗೆ ಶುರುವಾದವರು ರಾತ್ರಿ 12-12:30 ತನಕಾನು ಲೋಕಲ್ ಏನ್ ಹೋಗ್ತಿರ್ತಾವ. ಎಷ್ಟರೇ ಗಾತ್ರ ಲೋಕಲ್ದಾಗ ಅಂತಂದ್ರ ರೈಲ್ವೆದಾಗ ಅಲ್ಲಿ ಹತ್ಲಿಕ್ಕೆ ಇಡ್ಲಿಕ್ಕೆ ಏನು ಧರ್ಪಡಿಸು ಕಾರಣಲ್ಲೇ ಇರ್ಲಿ. ಸ್ಟೇಷನ್ ಮ್ಯಾಲ ಸುಮ್ಮನೆ ನೀವು ಹಿಂಗೆ ನಿಂತಲ್ಲಿ ಒಳಗೆ ತಗೊಂಡು ಹೋಗ್ಬಿಡ್ತಾರ ಮಂದಿ. ಅಲ್ಲಿ ಒಳಗೆ ನಿಂತು ಬಿಡ್ರಿ, ಹೊರಗೆ ತಂದು ಬಿಡ್ತಾರ. ಏನು ಧರ್ಪಡಿಸು ಕಾರಣಲ್ಲೇ ಅಷ್ಟು ಗಾತ್ರ. ಆ ಲೋಕಲ್ ನಾನು ಪ್ರವಾಸ ಮಾಡ್ತಕ್ಕಂಥವ್ರದ್ದು ಒಂದು ಮಾನಸಿಕ ಅವಸ್ಥೆ ಏನಿರ್ತದ ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ಗೆ ಲೋಕಲ್ದಾಗ ಕೂಡ್ಲಿಕ್ಕೆ ಜಾಗ ಇರಂಗಿಲ್ಲ. ಇದು ಖಾತ್ರಿ ಇದೆ. ಬಳಿ ಬಸ್ ಇದ್ದಾಗ ಕೂಡ್ಲಿಕ್ಕೆ ಜಾಗ ಇರಂಗಿಲ್ಲ, ಸೀಟ್ ಸಿಗಂಗಿಲ್ಲ ಅನ್ನೋದು ಖಾತ್ರಿ ಇರ್ತದೆ. ಬಾಗಿಲ ನಿಂತ್ಕೊಂಡ ಹೋಗೋದು. ನಮಗೂ ಆ ರೂಢಿ ತಪ್ಪಿದೆ. 7-8 ವರ್ಷ ಆಗ್ತದೆ. ಒಳ್ಳೆ ಆನಂದ ಅಂತ ಬಾಗಿಲ ಹಿಡ್ಕೊಂಡು ನಿಂತಿರ್ತಾರೆ, ಕಂಡಕ್ಟರ್ ಒಳ ನಿಂತಿರ್ತಾರೆ. ಅರ್ಥಾತ್ ಏನು ಅಂತಂದ್ರೆ,
ಲೋಕಲ್ ಒಳಗೆ ಕೂಡ್ಲಿಕ್ಕೆ ಸೀಟ್ ಸಿಗಂಗಿಲ್ಲ, ಇದೊಂದು ಅವ್ರ ತಲೆ ಕೂತ್ ಬಿಟ್ಟಿರ್ತಾವ್ರಿ. ಅವ್ರನ್ನ ಅಪೇಕ್ಷಣ ಮಾಡಂಗಿಲ್ಲ. ಅವರು ಬಸ್ ಲೋಕಲ್ನಾಗ ಹೋಗೋರು ಸರಳ ಹಿಂಗ್ ಒಳಗೆ ಹೋಗೋರ ಮ್ಯಾಲ ಕೈ ಮಾಡ್ತಾರೆ, ಸೀಟ್ ನೋಡ್ಲಿಕ್ಕೆ ಹೋಗುದು ಅವ್ರ ಹತ್ರ ಇಟ್ಲಾಗ ನಿಂತ್ಕೊಂಡೇ ಹೋಗುದು. ಲೋಕಲ್ನಾಗ ಹೆಂಗ ಅವ್ರ ಮೆಂಟಾಲಿಟಿ ಆಗಿರ್ತದನೋ ಹಂಗ ನಾವು ತಿಳ್ಕೊಂಡ ಬಿಡ್ಬೇಕಲ್ಲ. ಏನು ಅಂತಂದ್ರೆ ಮದ್ವಿ ಮಾಡಿಕೊಂಡು ಪ್ರಪಂಚ ಮಾಡ್ಲಿಕ್ಕೆ ಹತ್ವಿ ಅಂದ್ರೆ ದುಃಖನ ಅದ ಅಂತ ತಿಳ್ಕೊಂಡು ಸುಖ ಆದಿತ್ತು ಅನ್ನೋ ಕಲ್ಪನಾ ಮಾಡ್ಲಿಕ್ಕೆ ಹೋಗ್ಬೇಡ. ಈ ಜಗತ್ನೊಳಗೆ ಇಲ್ಲೇ ಇವತ್ತಿನ ತನಕ ಅಂತ ಉದಾಹರಣೆ, ಪ್ರಪಂಚ ಕೇಲಾನಿ ಸುಖಿ ಜಾಲ ಐಸಾನ ದೇಖಿಲ ನಾಯಕಿಲ. ಪ್ರಪಂಚ ಮಾಡಿದ ಮತ್ತು ಸುಖಿಯಾದ ಅನ್ನುವಂಥ ಮನುಷ್ಯನನ್ನು ಇವತ್ತಿನ ತನಕ ನಾವು ನೋಡಿಲ್ಲ, ಕೇಳಿಲ್ಲ. ಎಷ್ಟೋ ಮಂದಿ ಒಂದು ಕಲ್ಪನಾ ಇರ್ತದೆ, ಏನ್ರಿ ನಾವು ಎಷ್ಟು ದೇವ್ರ ಅಂತೀವಿ, ಧರ್ಮ ಅಂತೀವಿ, ನ್ಯಾಯ ಅಂತೀವಿ, ನೀತಿ ಅಂತೀವಿ, ಅದು ದೇವ್ರು ನಮಗೆ ಎಷ್ಟು ಕಷ್ಟ ಕೊಡ್ತಾನೆ. ಅದು ಎದುರಿಗೆ ಮನುಷ್ಯ ನೋಡ್ರಿ, ಅವ ದೇವ್ರಿಲ್ಲ, ದಿಂಡ್ರಿಲ್ಲ, ಧರ್ಮ ಇಲ್ಲ, ನೀತಿ ಇಲ್ಲ, ನ್ಯಾಯ ಇಲ್ಲ, ಎಷ್ಟು ಅನ್ಯಾಯ ಅತ್ಯಾಚಾರ ನಾಚಾರ ಮಾಡ್ತಾನೆ. ಖರೆ ಅದು ಎಷ್ಟು ಸುಖವಾಗಿರ್ತಾನೆ. ಮಾತಾಡ್ಬೇಕು, ಎಷ್ಟು ಸುಖವಾಗಿದ್ದಾನವ ಅಂತ ತಿಳ್ಕೊಂಡು ನಾವು ಅಂತೀವಿ. ಆದ್ರೆ ವಸ್ತುಸ್ಥಿತಿ ಹಂಗಿಲ್ರಿ. ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಅಂತನೂ ಹಂಗ ಬಹಳ ದೊಡ್ಡ ಮನಿ ಅದ ಅನ್ನೋ ಮಾತ್ರಕ್ಕೆ ಸುಖ ಅದ ಅಂತ. ಮನ್ಯಾಗ ಬದಲಾಡ್ತಿರ್ತಾರ, ಮನಿಯೊಳಗೆ ಜಗಳಾಡ್ತಿರ್ತಾರ, ಒದರಾಡ್ತಿರ್ತಾರ, ಬಡದಾಡ್ತಿರ್ತಾರ. ಸಮಸ್ಯೆ ಎಷ್ಟು ಕಾರಣವರು ಅಂತ ತಿಳ್ಕೊಂಡು ಕೇಳಿದ್ರೆ, ಭಗವಂತ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಮುಂಚೆ ಅಸಂಖ್ಯ ದುಃಖದ ಬೀಜಗಳನ್ನು ಬಿತ್ತಿ ಸೃಷ್ಟಿ ನಿರ್ಮಾಣ ಮಾಡ್ತಾರೆ. ಇಲ್ಲಿ ದುಃಖ ಅನೇಕ ಅಂತಿರ್ತಾರೆ ಜನ. ಏನು ಅಂದ್ರೆ ಎಲ್ಲಾ ಆರಾಮದಲ್ಲಿ ದೇವರು ಎಲ್ಲಾರು ಆರಾಮ್ ಕೊಟ್ಟಾರ, ಖರೆ ಮಕ್ಕಳಿಲ್ಲ. ಮಕ್ಕಳ ಖರೆ ಮಾತು ಕೇಳಂಗಿಲ್ಲ. ನಮ್ಮ ಕಡೆ ಒಬ್ರು ಬಂದಿದ್ರು, ಪೊಲೀಸ್ ಇನ್ಸ್ಪೆಕ್ಟರ್, PSI ರಿಟೈರ್ಡ್. ಬಂದು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕ್ರಿ ಅಂದ್ರು. ನಾಳೆ ಏನ್ ಮಾತಾಡ್ಬೇಕು ಮಾತಾಡ್ರಿ ಅಂತ ಹೇಳಿ ಅವ್ರು ಹೇಳಿದ್ರು, ನಮ್ಮ ಮಗ ಇದ್ದಾನ್ರಿ, MBBS ಡಾಕ್ಟರ್ ಇದ್ದಾನ ಹುಬ್ಳಿ ಒಳಗ, ನಮ್ಮ ಮಾತ ಕೇಳಂಗಿಲ್ಲ. ನಾವು ಬಿಡೋಲ್ಲ, ಬಿಡ್ರಿ, ಯಾಕೆ ಸುಳ್ಳು ತಲೆ ಕೆಡಿಸ್ಕೊತೀವಿ ಅಂದ್ವಿ. ಮಾತು ಕೇಳಿದ್ರಿ ಇಲ್ಲ, ಬಿಡೋಲ್ಲಕ್ಕ. ಹೌದು, ನಾವು ಮದುವೆ ಮಾಡ್ಬೇಕಾಗಿದೆ, ತಾನ ಮಾಡ್ಕೊತಂತ ಮಾಡ್ಕೊಲ್ಲ, ಬಿಡ್ರಿ, ನಿಮ್ಗೆ ಭಾಷಣ ಅಂತಂದ್ರು. ನೀವ್ಯಾಕೆ ಅದನ್ನ ಅಷ್ಟು ತಲೆ ಕೆಡಿಸ್ಕೊತೀವಿ? ಮಗಳಿದ್ದಾಡ್ರಿ, BA ಆಗ್ಯಾಳ, ಇಂಜಿನಿಯರ್ ಆಗ್ಯಾಳ, ಅಕಿನೂ ಮಾತು ಕೇಳೋದಿಲ್ಲ ಅಂದ್ರೆ ಬಹಳ ನಿಶ್ಚಿಂತ. ನೀವೇನ್ ಮಾಡ್ತೀರಿ ಅಂತೀವಿ. ನಾವು ರಿಟೈರ್ಡ್ ಆಗಿದ್ವಿ, PSI. ನಿಮ್ಮ ಮನೆಯವರು ಇಲ್ಲಿ ತೀರ್ಕೊಂಡ ಬಿಡ್ರಿ. ನಮ್ಮ ಬಾಯಾಗ ಒಂದು ಶಬ್ದ ಕೂದು ಬಿಟ್ಟದ್ರಿ, ತಿಳ್ಕೊಂಡ ಚಲೋ ಅದನ್ನ ಎಲ್ಲಾ ಕಡೆ ವಾಪಸ್ ಯಾರೇನು ಚಲೋ ಆಗ್ತಾರಿ ಅಂತಿರ್ತೀವಿ ನಾವು. ಪಾಪ ಅವ್ರು ಹೇಳಿದ್ರು, ನಮ್ಮ ಮನೆಯವ್ರು ತೀರ್ಕೊಂಡಾರಿ, ಬಾಯ ಬಂದಿದ್ದು ಚಲೋ ಏನ್ ಮಾಡಿದ ಪಾಪ ನೋಡ್ರಿ, ಚಲೋ ಆಗ್ತಾರೆ. ನಾವ್ ಹೇಳಿದ್ವಿ ನೀವು ಪೆನ್ಷನ್ ಅದ ಇಲ್ಲೋ ಅಂತಂದ್ರಿ. ಅದರಿ ಎಷ್ಟದ 5-6 ಸಾವಿರ ರೂಪಾಯಿ. ನಾವ್ ಹೇಳಿದ್ವಿ ನಿಮ್ಗೆ ಅನ್ನ ಝುಣಗ ಮಾಡಿ ಬರ್ತದಿಲ್ಲ, ಬರ್ತದೆ. ನಾವೊಂದು ಹೋಗ್ರಿ, ಎಲ್ಲಾರೆ ಸಜ್ಜನಗಳ ಪಂಢರಪುರ, ಆಳಂದಿ, ದೇವು ಎಲ್ಲಾರು ಹೋಗ್ರಿ, ಒಂದು ಕೋಲಿ ಹಿಡ್ಕೊಡ್ರಿ, ಒಂದು ಸ್ಟೋವ್ ತಗೊಳ್ರಿ, ಅಗ್ನಿ ಉತ್ತಮ ಅನ್ನ ಝುಣಕ ಮಾಡಿ ಹೊತ್ತು ಊಟ ಮಾಡ್ರಿ, ಕಾಲ್ ಚಾಚ್ಕೊಂಡು ಮಲ್ಕೊಡ್ರಿ. ಮಕ್ಕಳ ಸಲುವಾಗಿ ಇಷ್ಟ್ಯಾಕೆ ನೀವು ಅವ್ರ ಮುಂದೆ ದೈನ್ಯ ಪಳ ಇದನ್ನ ಮಾಡ್ಕೊಡ್ತೀರಿ? ಇಷ್ಟ್ಯಾಕೆ ಗುರಿ ಆಗ್ತೀರಿ ಆ ಮಕ್ಕಳ ಸಲುವಾಗಿ? ಯಾಕೆ ಈ ಮೋಹ ನಿಮಗೆ ಅಂಕೆ? ಅವರಾಗೆ ಬಂದು ಬಾಬಾ ನೀವು ಹೇಳ್ದಂಗೆ ಕೇಳ್ತೀವಿ ಅನ್ನೋ ತನಕ ಅವ್ರ ಕಡೆ ಮಾಲಿ ಎತ್ ನೋಡ್ಬೇಕು. ಅವ್ರು ನಿಜವಲ್ಲ ಕಾಯ್ತದೆ, ಮಾರ್ಗದರ್ಶನ ವಿಚಾರ ಎಲ್ಲ ಆಗೋದು. ನಾವು ನಿಮ್ಮ ಮಾರ್ಗದರ್ಶನ ಕೇಳಿ ಬಂದೀವಿ, ನಾವು ನಿಮ್ಮ ಮಾರ್ಗದರ್ಶನ ಮಾಡ್ಲಿಕ್ಕೆ ಮೋಹದೊಳಗೆ ಸಿಕ್ಕೊಂಡ್ಬಿಟ್ಟಿವಿ. ನಾವು ಪ್ರಪಂಚದ ಮೋಹದೊಳಗೆ ಸಿಕ್ಕೊಂಡಿವಿ. ಮಕ್ಕಳು, ಮನೆ, ಪ್ರಪಂಚ ಸಾಯಲಿಕ್ಕಾಗಿರ್ತದೆ. ವ್ಯಕ್ತಿ ನಮ್ಮ ಕಡೆ ಬಂದಿರ್ತಾರೆ, ನೋಡ್ತೀವಿ 88 ವರ್ಷಕ್ಕೆ 85 ವರ್ಷ ಅಂತಿರ್ತೀವಿ ಅಂತಿರ್ತಾರೆ. ಮತ್ತಂತಾರೆ ಮೊಮ್ಮಕ್ಕಳದಷ್ಟ ನಿಮ್ಮ ನೋಡ್ಕೊಳ್ಳಿ, ಅಂತೀರಿ ಮ್ಯಾಲ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಆ ಮನೆ ಕಡೆ ಲಕ್ಷಣ ಕೇಳಿದ್ರು. ನಾವೆಲ್ಲರೂ ಭೇಟಿಯಾಗಿ ಹೋಗಿದ್ರು, ಅಗದಿ ಸಾಯಂಕಾಲ ಅಗದಿ ಮನಸ್ಸಿಗೆ ಹಾಗಾದ್ರೆ ಕಾಯ್ದೆ ಅಂಶ ಎಲ್ಲ ಸಮಾಧಾನದ ಇಲ್ಲ ಮನುಷ್ಯ ಇಲ್ರಿ. ಯಾಕೆ ಪ್ರಪಂಚ ಎಲ್ಲ ಅಸ್ತವ್ಯಸ್ತ ಆಗಿದೆ. ಮಕ್ಕಳು, ಮರಿ, ಸ್ವತಂತ್ರರು, ಮನ್ಯಾಗ ಎಲ್ಲ ಅಸ್ತವ್ಯಸ್ತದ. ಹೆಂಗೆ ಮಾಡಿ ನಮ್ಮ ಪ್ರಪಂಚ ಸುಧಾರಿಸ್ಕೊಡ್ರಿ ಅಂತ ಚಂದ ಮಾಡಿ. ಮಹಾರಾಜಂದ್ರು 7 ದಿವಸದಾಗ ಸುಧಾರಿಸ್ಕೊಡ್ತೀನಿ ಅಂತ ಹೇಳಿ 7 ದಿನದಾಗ ಬಹಳ ಖುಷಿ ಆಗ್ತದೆ ಅವ್ರಿಗೆ. 7 ದಿನದಾಗ ನಮ್ಮ ಪ್ರಪಂಚ ಚಂದ ಆಗ್ತದ ಅಂತ ಅನ್ಸ್ತದೆ.
ಮಹಾರಾಜ್ ಹೊರಗೆ ಬಂದ ಕೂಡಲೇ ದರ್ಶನ ಬಾಬಾ ಅವರನ್ನು ಕೇಳಿದ್ರು, ಮಹಾರಾಜ್ ಯಾವ ಮನುಷ್ಯ ತನ್ನ ಪ್ರಪಂಚ 70 ವರ್ಷದೊಳಗೆ ಸುಧಾರಿಸ್ಲಿಕ್ಕೆ ಬರ್ಲಿಲ್ಲ, ಆ ಪ್ರಪಂಚ 7 ನಿಮಿಷ ಸುಧಾರಿಸ್ತೀನಂತಿದೆ, ನೋಡಿ ಹೆಂಗ್ ಸುಧಾರಿಸ್ತೀನಿ ನಾನು. ಮಜಾ ಏನಾಯ್ತು ಅಂದ್ರೆ 7ನೇ ದಿವಸ ಮನುಷ್ಯ ತೀರ್ಕೊಂಡ್ಬಿಟ್ಟ, ಹೋಗ್ಬಿಟ್ಟ ಸುಧಾರಿಸಿದ್ರು. ಹಿಂಗ ನಮ್ಮ ಪ್ರಪಂಚ ಸುಧಾರಿಸು, ಆ ಓದಿಗೆ ಎಲ್ಲರೂ ಮುಗೀತು. ಏನ್ ಪಡ್ಕೋತೀವ್ರಿ, ಏನ್ ಪಡ್ಕೋತೀವಿ ಆಯುಷ್ಯ. ಈ ಪ್ರಪಂಚ ಸುಖದ್ದಾಲಿರು, ಇದೇನಲ್ಲ ಅಂದ್ರೆ ಸುಖದ್ದಲ್ಲ. ಇದ್ರೊಳಗೆ ಸುಖ ಆಗಿತ್ತು ಅನ್ನುವಂತ ಕಲ್ಪನಾನ ತೆಗೆದ ಹಾಕಿ ಮತ್ತೆ ಯಾಕೆ ಮಾಡ್ಬೇಕು ಈ ಪ್ರಪಂಚ ಅಂತ ತಿಳ್ಕೊಂಡು ಕೇಳಿದ್ರೆ ಪ್ರಾರಬ್ಧಾನುಸಾರವಾಗಿ ಒದಗಿ ಬಂದದಂತ. ಹೆಂಡಂತಾಕಿದ್ದ ಅವರು ಪ್ರಾರಬ್ಧರಪ್ಪ, ಏನ್ರಿ ಕರ್ಕಶ ಹೆಂಡತಿ ಪ್ರಾರಬ್ಧದ, ಏನ್ ಚಲೋ ಇದ್ದ ಪ್ರಾರಬ್ಧದ, ಮಕ್ಕಳು ಚಲೋ ಅವ ಪ್ರಾರಬ್ಧದ, ಅನುಕೂಲವ ಪ್ರಾರಬ್ಧದ, ಪ್ರತಿಕೂಲವ ಪ್ರಾರಬ್ಧದ. ನಮ್ಮನ್ನ ಹೇಳಿದ್ರೆ ಕೈಯಾಗ ಬಂದಿರೋ ಇಸ್ಪೇಟಿದ್ದಂಗ ಯಾವ ಬಂದವ ಅದನ್ನೇನ ಶಾಲೆ ಅವ ಮಕ್ಕಳು ಆನಂದದ, ಶಾಲೆ ಇಲ್ಲ ದಾಟವ ಇಂಕೋರ್ಕ ಪ್ರಪಂಚ ಒದಗಿ ಬಂದ್ಬಿಟ್ಟು. ಒದಗಿ ಬಂದದಂತ ಈ ಪ್ರಪಂಚ ಮಾಡಬೇಕಾಗಿದೆ ಹೊರತು ಪ್ರಪಂಚ ಏನಲ್ಲ ಅನ್ನೋ ಕರ್ತವ್ಯ ತಿಳ್ಕೊಂಡಿರ್ಬೋದು. ನಾವು ನಮ್ಮ ಕರ್ತವ್ಯದ ವ್ಯಾಖ್ಯಾನ ಗೊತ್ತಿಲ್ಲ, ನಾವೇನ್ ಮಾಡ್ಲಿಕ್ಕತ್ತೀವಿ ಅಂತ ತಿಳ್ಕೊಂಡು ಕೇಳಿದ ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ಬಡ್ಲಿಕ್ಕತ್ತೀವಿ ಅಷ್ಟೇ. ಶಿಕ್ಕು ವ್ಯಾಮೋಹದ ಶಿಕ್ಕು ಒದ್ದಾಡಲಿಕ್ಕತ್ತೀವಿ. ಮತ್ತು ದೊಡ್ಡ ಮಾತಾಡ್ತಿಲ್ಲ, ಏನಪ್ಪ ನಮ್ದು ಕರ್ತವ್ಯದೇ ಇದು, ಮಕ್ಕಳು ಮನೆ ಸಂರಕ್ಷಣೆ ಮಾಡುದು, ಕೆಲ ಶಿಕ್ಷಣ ಕರ್ತವ್ಯ. ಕರ್ತವ್ಯ ವ್ಯಾಖ್ಯಾನ ಕೊಡ್ತೀವಿ. ಕರ್ತವ್ಯ ಎದಕ್ಕಬೇಕು ಅಂತ ತಿಳ್ಕೊಂಡು ಕೇಳಿದ ನಮ್ ಕಡೆ ಒಬ್ರು ಬಂದಿದ್ದು ಒಳ್ಳೆ ಕರ್ತವ್ಯ ಯಾಕ್ರಿ ನಮ್ಮ ಹುಡುಗಿ ನಪಾಸ್ ಆಡ್ದು, ನಾವು ಎಷ್ಟೇ ಕರ್ತವ್ಯ ದೃಷ್ಟಿಯಿಂದ ಮಾಡಿದ್ವಿ ಖರೆ ನಪಾಸ್ ಆಡ್ದು ನಮ್ಗೆ ದುಃಖ ಆಗಿದೆ. ಇದು ಕರ್ತವ್ಯದ ಲಕ್ಷಣ ಅಲ್ಲ. ಕರ್ತವ್ಯ ಎದಕ್ಕಬೇಕು ಅಂತ ತಿಳ್ಕೊಂಡು ಕೇಳಿದ ಈ ಮಕ್ಕಳ ಶಿಕ್ಷಣ ಆಗ್ಬೇಕಾಗಿದೆ. ಶಾಲೆ ಹೆಸರು ಹಚ್ಚ್ರಿ, ಫೀ ತುಂಬ್ರಿ, ಪುಸ್ತಕ ಕೊಡಿಸ್ರಿ, ಟ್ಯೂಷನ್ ಹಚ್ಚ್ರಿ, ಅವ್ರನ್ನ ಪಾಸ್ ತೆಗಿಸ್ಕೊಡ್ರಿ, ಹೋಗ್ರಿ ಬರ್ರಿ, ಮ್ಯಾಲಿಂದ ಅಭ್ಯಾಸ ಮಾಡುವಂತ ಹೇಳ್ರಿ. ಪಾಸ್ ಆದ್ರೂ ಆನಂದದ, ನಪಾಸ್ ಆದ್ರೂ ಆನಂದದ. ಇದು ಕರ್ತವ್ಯದ ಲಕ್ಷಣ. ನಮ್ ಹುಡುಗ ನಪಾಸ್ ಆದ್ರ ದುಃಖ ಆಗ್ತದೆ, ಅಥವಾ ನಮ್ ಹುಡುಗ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಿದ್ದು ರ್ಯಾಂಕ್ ಬರ್ಬೇಕಾಗಿತ್ತು 10 ಮಾರ್ಕ್ಸ್ ಕಡಿಮೆ ಬಿದ್ದು ಅಂತ ನಾವು ಗೋಳಾಡ್ತೀವಿ. ಮಕ್ಕಳ ಮನೆ ಹುಡುಗ ನಪಾಸ್ ಆಗ್ಯಾದ್ರು ದುಃಖ ಆಗ್ತದೆ. ಮಕ್ಕಳ ಮನೆ ಹುಡುಗ ನಪಾಸ್ ಆಗ್ಯಾರ ಮುಂದೆ ಕಲಿಯೋನಿಗೆ ಯೋಗ್ಯತಾ ಇಲ್ಲ ಅದು ದುಃಖದ ಇಲ್ಲ. ನಮ್ ಹುಡುಗ 10 ಮಾರ್ಕ್ಸ್ ಕಡಿಮೆ ಬಿದ್ದು ಅಂತ ತಿಳ್ಕೊಂಡು ನಾವು ದುಃಖ ಮಾಡ್ಕೋತೀವಿ. ಅರ್ಥ ಏನು ಅಂದ್ರೆ ಇದು ವ್ಯಾಮೋಹನೆ ಹೊರತು ಕರ್ತವ್ಯದ ಲಕ್ಷಣ. ಮಕ್ಕಳ ಮನೆ ಹುಡುಗನ ಪರಿಸ್ಥಿತಿ ನೋಡಿ ಹೇಗಿದೆ, ಅದು ದುಃಖವೇ. ತಾತ್ಪರ್ಯ ಏನು ಅಂತಂದ್ರೆ ನಾ ಯಾಕೆ ಹೇಳಿಕ್ ಹತ್ತೀನಿ ಅಂತಂದ್ರ ನಮ್ಗೇನ್ ಅನಿಸ್ಬಿಡ್ತಂದ್ರೆ ಬಹಳಷ್ಟು ಗಳಿಸಿ ದೊಡ್ಡ ಒಂದು ಮನೆ ಕಟ್ಟಿಕೊಂಡು ಒಂದೆರಡು ಕಾರು ಪಾರು ಇಟ್ಕೊಂಡು ಏನೋ ದೊಡ್ಡ ಶ್ರೀಮಂತಿಕೆ ಒಳಗ ನಾವು ಪ್ರಪಂಚ ಮಾಡಿದ ಸುಖಿ ಆಗ್ತೀವಿ ಅನ್ನೋದೇನೋ ಒಂದು ಕಲ್ಪನಾ ಭ್ರಮ ತಲೆಯಾಗ ಕೂತದನೋ ಇದ ಎಲ್ಲ ದುಃಖಕ್ಕ. ಚಾಹ ಗೈ ಚಿಂತಾ ಮಿಟಿ ಮನವಾ ಬೇಪರವಾ. ಚಾಹ ಇಚ್ಛಾ, ಇಚ್ಛಾ ಹೋತು ಮನಸ್ಸು ಸ್ವಸ್ಥ. चाह गई चिंता नती मनवा बेपरवाह. जिसको कछु न चाहिए, ಯಾವ ಏನೂ ಬೇಕಾಗಿಲ್ಲೋ, ಓನರ್ ಶಾಹ ಅವ ಸಮ್ರಾಟನ ರಾಜ ಇದ್ದ. ದೈವಜನ ಎಂಥ ಒಂದು ತ್ಯಾಗಿ ಮನುಷ್ಯ ಇದ್ದ ಅಂತಂದ್ರ ಅವನ ಹತ್ರ ಏನೂ ಇದ್ದಿದ್ದಿಲ್ಲ. ನಾ ಹೇಳಿದ ಸಿಯಾರಾಮ್ ಬಾಬಾನ ಹತ್ರ ಏನಿದ್ದಿದ್ದಿಲ್ಲ, ಒಂದು ಬುಟ್ಟಿತ್ತು. 3 ದಿವಸ ಅವನ ಜೊತೆ ಇದ್ದ. ಎಂಥ ಜೀವನ ಅದ ನೋಡ್ರಿ ಸತ್ಪುರುಷರು. ಮುಂಜಾನೆ 7 ಗಂಟೆಗೆ ಒಂದು 8-10 ಮನೆಯಿಂದ ಚಹಾ ಬರ್ತಿತ್ತು. ನಾ ಅದೇ ಎಲ್ಲಾರು ಒಂದೊಂದು ವಾಟಗಾರಾಗೋ ಸಣ್ಣ ಸಣ್ಣ ತಂಬಿ ಒಳಗೋ ಚಹಾ ತಂದ ಬುಟ್ಟ್ಯಾಗ ಹಾಕ್ಬೇಕು. ಆ ಸಿಯಾರಾಮ್ ಬಾಬಾ ಹಿಂಗ ಒಂದ್ ಕಡೆಯಿಂದ ಕುಡಿಯುವ ಇಚ್ಛಾ ಇಲ್ಲ, 4 ನಾಯಿ ಕುಡಿತಿರ್ಬೇಕು ಆ ಬುಟ್ಟ್ಯಾಗಿನ ಚಹಾ. ಅವಳೇ ಲಕ್ಷ ಲಕ್ಷ ಮಾಡ್ಕೋತ ಅವು ಕುಡಿತಿರ್ಬೇಕು, ಇವರು ಕುಡಿತಿರ್ಬೇಕು. ಕಲ್ಪನಾ ಮಾಡಿ ಶಕ್ತಿದೆ. ನಾಯಿ ಜೊತೆಗೆ ಚಹಾ ಕುಡಿತಿದ್ದರೆ ಆ ಬುಟ್ಟಿಗೆ ಒಂದು ತಂತಿ ಕಟ್ಟಿದ್ರು. ಚಹಾ ಕುಡಿದ ಕೂಡಲೇ ಅದನ್ನ ಒಬ್ಬ ಶಿಷ್ಯ ಇರ್ತಿದ್ರು, ಯಾರು ಹುಡುಗರು ಇರ್ತಿದ್ರು, ಅವ್ರು ಗರ್ಭರಿಸಿ ಮತ್ತ ಆ ಗಿಡಕ್ಕೆ ಒಂದು ಮಳೆ ಬರ್ತಿದ್ರು, ಅದು ತೂಗ ಹಾಕಿದ್ರು. ಮಧ್ಯಾಹ್ನ 12 1 ಗಂಟೆಗೆ ಊಟ ಬರ್ತಿತ್ತು. ಎಲ್ಲಾರು ಕೆಲವು ರೊಟ್ಟಿ ತತ್ತಿರು, ಕೆಲವು ಸಾರು ತತ್ತಿರು, ಕೆಲವು ಅನ್ನ ತತ್ತಿರು, ಪಲ್ಯ ತತ್ತಿರು, ಎಲ್ಲ ತಂದು ಆ ಬುಟ್ಟಿಯಾಗ ಹಾಕ್ಬೇಕು. ಇವರು ಊಟ ಮಾಡ್ತಿರ್ಬೇಕು, ಅಥವಾ ನಾಯಿನೂ ತಿಂತಿರ್ಬೇಕು. ಮತ್ತೆ ತಿರುಗಿ ಅನ್ಕೊಳ್ಳೋದು ಬುಟ್ಟಿಯಲ್ಲಿ ಹಾಕಿಬಿಡೋದು. ಸಂಜೆನಾಗ ಮತ್ತೆ 4-6 ಮನೆಯಿಂದ ಊಟ ಬರ್ಬೇಕು, ಅದನ್ನು ಸಹಿತ ನಾಯಿ ಜೊತೆಗೆ ಊಟ ಮಾಡ್ಬೇಕು. ಇಂಥದ್ದೊಂದು ಬೇಕಿಲ್ಲ, ಇಂಥದ್ದೊಂದು ಬ್ಯಾಡ. ಅವ್ರ ಗುಹಾಗೋಗಿ ನಾನು ಅಲ್ಲೇ ಮಲ್ಕೊಂಡಿದ್ದು ನೋಡಿದೆ, ಒಂದು ತಟ್ಟು ಹಾಸ್ಕೊತಿದ್ರು, ಮಲ್ಕೊತಿದ್ರು. ಏನು ಜೀವನ ರೀ, ಏನು ಸುಖಿ ಜೀವನ ಅದು. ಶಂಕರಾಚಾರ್ಯ ಬರೀತಾಗ ಮೂಲಂತರೋ ಕೇವಲ ಆಶ್ರಯಂತಹ ಕುತ್ಕೊಂಡಿದ ಭಿಕ್ಷಾನ್ನ ಮಾತ್ರೇನ ಚತುಷ್ಟಿನಂತ.
ನಾಲ್ಕು ಮನೆಯೊಳಗೆ ಭಿಕ್ಷಾ ಬೇಡಿಕೊಂಡು ಬಂದು ಅದರ ಮುಂದೆ ಆನಂದದಲ್ಲಿದ್ದ. ವೇದಾಂತ ವಾಕ್ಯೇಶು ಸದಾವಂತಹ ನಿರಂತರ ಪರಮಾತ್ಮನ ಚಿಂತನೆಗಳನ್ನು ಮುಗಿರ್ತಕ್ಕಂಥ ಕೌಪೀನವಂತ ಖಲು ಭಾಗ್ಯವಂತಹ. ಅದೇ ಒಂದು ಲಂಗೋಟಿ ಹಚ್ಚಿಕೊಂಡು ಇರ್ತಕ್ಕಂಥ ಮನುಷ್ಯ ಭಾಗ್ಯವಂತಿದ್ದಾನ. ನಾ ಯಾಕೆ ಹೇಳಿ ಕಸ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಯಾಚಿತ ವೃತ್ತಿಗೆ ಯಾಚನೆ ಮಾಡದೇ ಇರೋದಕ್ಕೆ ಎಷ್ಟರೇ ಮಹತ್ವದ ಅಂತ ತಿಳ್ಕೊಂಡು ಕೇಳಿದ್ರೆ ನಮಗದ್ರ ಕಲ್ಪನಾನ ಇಲ್ಲ. ರಾಜ ಹೇಳಿದ ಎಂಥ ಸುಖಿ ಇದ್ದಾನ. ಆ ಡಯೋಜನಸ್ಸಿನ ಹತ್ರ ಒಂದು ಪರಟಿತ್ರಿ, ನೀರು ಕುಡಿಲಿಕ್ಕೆ ಒಂದು ಪರಟಿ, ಒಂದು ಲಂಗೋಟಿ. ಒಂದ್ ದಿವಸ ರಸ್ತೆದಾಗ ಹೊಂಟಿದ್ದ, ಒಂದು 4 ಹುಡುಗರು ಅಲ್ಲಿ ಒಂದು ಹೊಂಡದಾಗ ನೀರು ಕುಡಿಲಿಕ್ಕೆ ಹತ್ತಿದ್ವಿ, ಭವಿಷ್ಯಲೆ. ಅದು ನೋಡಿದ ಒಂದು ಆಶ್ಚರ್ಯ, ಅವನ ತಲೆ ಒಂದು ವಿಚಾರ ಭವಿಷ್ಯಲೆ ನೀರು ಕುಡಿಲಿಕ್ಕೆ ಬರ್ತಾನಂತಿದ್ದಾಗ ಈ ಪಾರ್ಟಿ ತಗೊಂಡು ಏನ್ ಮಾಡ್ಬೋದು? ಇದು ತ್ಯಾಗದ ಭೂಮಿಕಾ ಅಂತಾರೆ, ಮನೋವೃತ್ತಿ. ಇದು ನನಗೆ ಇಷ್ಟದೇ ಸಾಕು, ಹೆಚ್ಚಿನ ತಗೊಂಡು ಏನ್ ಮಾಡಿ, ಇದು ಮನೋಭೂಮಿಕ. ಇದೇನು ಸಾಮಾನ್ಯ ಸಾಮರ್ಥ್ಯದ ಲಕ್ಷಣ ಅಲ್ರಿ. ಒಂದು ಉದಾಹರಣೆ ಹೇಳ್ತೀನಿ, ತ್ಯಾಗದಲ್ಲಿ ಎಂಥ ಸಾಮರ್ಥ್ಯದ ಅನ್ನೋದು ಸಾಖರ್ ಖೇಡ ಅಂತ ಒಂದು ಊರದ ಪ್ರಹ್ಲಾದ್ ಮಹಾರಾಜರು ಅಂತ ಮಹಾರಾಜರ ಶಿಷ್ಯರು ಬಹಳ ತ್ಯಾಗಿ ವೃತ್ತಿಯವರು. ಗಂಡ ಹೆಂಡತಿ ಇಬ್ರು ತಮ್ಮಂದ್ರು ಹೆಂಡಂದ್ರು, ಒಬ್ರು ತಮ್ಮ ತೀರ್ಕೊಂಡಿದ್ರು, ಒಬ್ಬ ತಮ್ಮನ ಹೆಂಡತಿ ಕಾಲ್ವಾಗ ಒಂದು ಪ್ಲೇಗ್ ಬಂದು ತೀರ್ಕೊಂಡ್ರು. ಭಗವಂತನ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ತಕ್ಕಂಥವ್ರು ಒಂದ್ಸಲ ಬಲಿಷ್ಠ ವಿಚಾರ ಬಂದು ಏನು ಅಂದ್ರೆ ಸರ್ವಸ್ವ ತ್ಯಾಗ ಮಾಡಿ. ನಾವು ಆ ಊರಿಗೆ ಹೋಗಿದ್ವಿ, 200-300 ಮಂದಿ ಕರ್ಕೊಂಡು ಹೋಗಿದ್ವಿ. ಒಂದ್ಸಲ ತಮ್ಮ ಮನಿ ಮ್ಯಾಲ ತುಳಸಿ ಪತ್ರಿ ಇಟ್ಟು, ಹಕ್ಷರ ಮ್ಯಾಲ ಜನರಿಗೆಲ್ಲ ಹೇಳು ಎಲ್ಲ ತಗೊಂಡು ಹೋಗ್ಬಿಟ್ರಿ. ಮನಿನೂ ದಾನ ಮಾಡಿ, ಸರ್ವಸ್ವವನ್ನು ದಾನ ಮಾಡಿ, ಊಟ ಬಟ್ಟಿ ಮೇಲೆ ರಾಮದೇವ್ ಗುಡಿಯಾಗ ಬಂದು ಕೂತು. ಮಹಾರಾಜರು ಹೆಂಗ ಕಾಶಿಗೆ ಹೋಗ್ಬೇಕಾದ್ರೆ ಮಾಡಿದ್ರು, ಊಟ ಬಟ್ಟಿ ಮೇಲೆ ರಾಮದೇವ್ ಗುಡಿಯಾಗ ಬಂದು ಕೂತರು. ರಾಮದೇವ್ರ ಮುಂದೆ ಸಂಕಲ್ಪ ಮಾಡಿದಲ್ಲ ಏನು ಅಂದ್ರೆ, ನಾ ಇದನ್ನ ಇವತ್ತೇನು ತ್ಯಾಗ ಮಾಡಿನೋ ಅಥವಾ ಸಮರ್ಪಣೆ ಮಾಡಿನೋ, ದಾನ ಮಾಡಿನೋ, ಈ ದಾನದ ಸಾಂಗತ ಮಾಡೋ ಸಲುವಾಗಿ ನಾಳೆ ಊರಿಗೆ ಊಟಕ್ಕೆ ಹಾಕ್ತೀನಿ ಅಂತ ಸಂಕಲ್ಪ. ಒಂದು ಪೈಸೆ ಇದ್ರೆ ಕೈಯಾಗ, ಊಟ ಬಟ್ಟಿ ಮೇಲೆ ಪ್ರಮುಖದಾಗ ಒಂದು ನಯ ಪೈಸಾ ಇದೆ. ಊಟ ಬಟ್ಟಿ ಮೇಲೆ ರಾಮದೇವ್ ಗುಡಿಯಾಗ ಬಂದು ಕೂತ್ ಸಂಕಲ್ಪ ಮಾಡ್ಲಿಕ್ಕೆ ಹತ್ತಾರ ಏನು ಅಂದ್ರೆ, ನಾಳೆ ನಾನು ಊರಿಗೆ ಊಟಕ್ಕೆ ಹಾಕ್ತೀನಿ ಅಂತ ಸಂಕಲ್ಪ ಮಾಡಿ. ಆ ಗ್ರಾಮಸ್ಥರು ತಲೆ ಮೇಲೆ ಒಂದು ಭಾರ ಬಿದ್ದಂಗ ಆದ್ರು. ತ್ಯಾಗದ ಸಾಮರ್ಥ್ಯ ಅಂತ ಆಗ್ತದಂದ್ರೆ, ಹೀಗೆ ಸಂಕಲ್ಪ ಮಾಡಿದ ಕೂಡಲೇ ಗ್ರಾಮಸ್ಥರಿಗೆಲ್ಲರಿಗೂ ಜವಾಬ್ದಾರಿ ಆಗ್ತಾ ಏನು ಅಂದ್ರೆ, ನಾಳೆ ಊಟಕ್ಕೆ ಹಾಕುವ ಜವಾಬ್ದಾರಿ ಯಾರಿಗೆ ಬಂತ? ನಿಮ್ಗೆ ಹೇಳ್ತೀನಿ, ಸಾಮಾನು ತಂತಂದು ಸುರುವಿದ ಊರಾಗಿನ ಜನರು ಹೇಳ್ತೀನಿ, ಆ ಸಾಮಾನು ಬದಕ್ಕೆ ಅವ್ರು ಕಾಣಿಸ್ಬಾರ್ದು. ಅಕ್ಕಿ ಬ್ಯಾಳಿ ಬೆಲ್ಲ ಅದು ಇದು ವಸ್ತು ಎಷ್ಟು ಬಂದು ಬಿತ್ತು ಅಂತಂದ್ರ ಕನಿಷ್ಠ 5 ದಿವಸ ಊರಿಗೆ ಊಟ. ತ್ಯಾಗದಲ್ಲಿ ಎಂಥ ಸಾಮರ್ಥ್ಯ. ಒಂದು ಡಬ್ಬಿ ಅಕ್ಕಿ, ಒಂದು ಡಬ್ಬಿ ಬ್ಯಾಳಿ ತ್ಯಾಗ ಮಾಡಿ ಬಂದಿದ್ರು ಮನ್ಯಾಗ. ಮುಂದೆ ಅವ್ರು ಏನಾಯ್ತು ಅಂದ್ರೆ, ಕನಿಷ್ಠ 1 ವರ್ಷದ ತನಕ ಊರಾಗಿನ ಮಂದಿ ಒಬ್ಬೊಬ್ರು ತಮ್ಮ ಮನಿ ಒಳಗೆ ಒಂದೊಂದು ತಿಂಗಳು ಅವ್ರನ್ನ ಹೆಂಗ್ ಇಟ್ಕೊಂಡ್ರು ಅಂದ್ರ, ಮಲ್ಲಿಗೆ ಹೂ ಇಟ್ಕೊಂಡಂಗ ತಮ್ಮ ಮನ್ಯಾಗ ಇಟ್ಕೊಂಡ್ರು. ಮನಿನೇ ಇಲ್ಲ. ಒಬ್ಬ ಬಹಳ ಚಂದ ಒಂದು ಶೇರ್ ಹೇಳಿದಾನ, ಅಪನೇ ಮಜೆ ಕಿ ಗುಲ್ ಛೋಡ್ ಹಿ ದಿಯೇ ಜಬ್. ನನ್ನ ಸಂತೋಷಕ್ಕಾಗಿ ಅನ್ನುವಂಥದ್ದು ಒಂದು ಗುಲಾಬಿ ಹೂವನ್ನು ನಾವು ಬಿಟ್ಟಿವಿ ಅಂದ್ರೆ, ಸಾರೆ ಜಹಾಕ್ಕೆ ಗುಲ್ಶನ್ ಅಪನೇ ಹಿ ಬನಗೈ ಇರ್ತಾರೆ. ಆ ಹೂವಿನ ತೋಟನ ನಮ್ದಾಗುತ್ತೆ. ಆ ತೋಟದೊಳಗಿಂದ, ಆ ಗುಲಾಬಿ ತೋಟದೊಳಗಿಂದ ಒಂದು ಹೂ ಹರ್ಕೊಂಡ್ವಿ ಅಂದ್ರೆ, ಆ ಗುಲಾಬಿ ತೋಟ ನಾಲ್ಕು ಒಂದು ಹೂ ಹರ್ಕೊಂಡಿದ್ರೆ ಒಂದು ಹೂ ಹರ್ಕೊಳ್ಳಿ, ಏನು ಹರ್ಕೊಳ್ಳೋದು ಸುಮ್ಮನೆ ಕೂತ್ ನೋಡ್ತೀವಿ, ಹಾಗೆ ಕೂಡ ಇದೆಲ್ಲ ನಿಮ್ಗೆ ತಿಳ್ಕೊ. ಹಿಂಗದ ಜೀವನ. ನಂದು ಒಂದು ಮನೆ ಕಟ್ಟಿಕೊಂಡ್ರಿ, ಮಗನ ಇನ್ನೊಂದು ಗೇಳ ಜಾಗ ಕುಸೈತಿಂದ ಹಾಕೊಳ್ಳುದಿಲ್ಲ. ಈ ಊರಾಗ ನಮ್ಮ ಮನಿನ ಏನಪ್ಪ ಗುಡಿನ ನಮ್ದು, ಯಾಕೆಲ್ಲ ಮನೆ ಬರ್ರಿ, ನಮ್ಮ ಮನೆ ಬಂದು ಮನೆ ಬಂದೆಲ್ಲ ಅಪನೇ ಮಜೆ ಕಿ ಗುಣ ಛೋಡ್ ಹೀಗೆ. ನಾವೇನ್ ಮಾಡ್ತೀವಿ, ನಂದು ಅಂತ ಒಂದು ಸಾಂಗ್ ಮಾಡಿಕೊಂಡಿವಿ ಅಂದ್ರೆ ಮಕ್ಕಳು ಯಾವುದು ನಮ್ದಲ್ಲ. ನಂದು ಏನೂ ಇಲ್ಲ ಅಂದ್ವಿ ಅಂದ್ರೆ ಎಲ್ಲ ನಂದ. ತ್ಯಾಗದ ಸಾಮರ್ಥ್ಯ. ಪ್ರಹ್ಲಾದ್ ಮಹಾರಾಜನ ಒಬ್ಬೊಬ್ರು ಒಂದೊಂದು ತಿಂಗಳು ತಮ್ಮ ಮನೆಯೊಳಗೆ ಹೆಂಗ್ ಇಟ್ಕೊಂಡ್ರು ಅಂದ್ರೆ, ಮಲ್ಲಿಗೆ ಹೂ ಸಂರಕ್ಷಣೆ ಮಾಡಿದಂಗ ಮಾಡಿ. ಆಮೇಲೆ ಅವರು ಒಂದು ರಾಮ ಮಂದಿರ ಕಟ್ಟಿ, ಅರ್ಥಾತ್ ಸಾಖರ್ ಖೇಡಾದಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿದ್ರು. ಅವ್ರ ಗುರುಗಳ ಸಮಾಧಿಯಲ್ಲಿ ಸ್ಥಾಪನಾ ಮಾಡಿದ್ರು. ಆಮೇಲೆ ಅವ್ರ ಸಮಾಧಿಯಲ್ಲಿ ಆಯ್ತು. ನಿಮ್ಗೆ ಹೇಳಿದ ಅಷ್ಟೇ ಅನಿಸ್ಬೋದು, ಅವ್ರ ಸಮಾಧಿ ಮೇಲೆ ಶಿಖರ ಕಟ್ಟಿದ್ರು. ಆ ಶಿಖರದ ಕಳಶ ಸ್ಥಾಪನಾ ದಿವಸ ಭಕ್ತರು ಹೆಲಿಕಾಪ್ಟರ್ ಹೂಸರು ಇದ್ರ ಮೇಲೆ.
ತ್ಯಾಗಗಳು ಎಂಥ ಸಾಮರ್ಥ್ಯ, ನಮ್ಮೂ ತ್ಯಾಗ ಎಂಥ ಇರ್ತಾವ ಅಂತಂದ್ರೆ ಒಂದು ಉದಾಹರಣೆ. ಒಬ್ಬವ ಕೃಷ್ಣಾ ನದಿಯೊಳಗೆ ಸ್ನಾನ ಮಾಡ್ಲಿಕ್ಕೆ ಟಾಂಗದಾಗ ₹1 ಇತ್ತು. ಸ್ನಾನದ ಗಡಬಡಿಯೊಳಗೆ ಹಿಂಗ್ ಮೈ ತಿಕ್ಕೊಳ್ಳೋ ಮುಂದೆ ಆ ಟಾಂಗದಾಗ ₹5 ಬಿತ್ತು. ಕೃಷ್ಣಾ ನದಿಯೊಳಗೆ ಹುಡುಕಿ 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 ಮುಳುಗ್ ಹಾಕಿ ಹುಡುಕಿ ಸಿಗಲಿಲ್ಲ. ಕಡೆಗೆ ಕೃಷ್ಣ ಮಸ್ತಿ ಮಾಡ್ತಾನೆ, ನಿಮ್ಗೆ ಸಿಗಲಿಲ್ಲ ಅಂತ ಕೃಷ್ಣ. ಯಾರೊಂದು ಹೆಣ್ಮಗಳು ಬಂದ್ರೆ ನಮ್ಮ ಕಡೆ ಹೇಳಿದ್ರು, ಏನ್ರಿ ನಾವು ಪ್ರವಾಸದೊಳಗಿದ್ವಿ, ₹2,000 ಕಳೆದು ಸಾಕಷ್ಟು ಇದನ್ನ ಮಾಡಿ ನೋಡಿದ್ವಿ, ಕೊನೆಗೆ ಅನಿಸ್ತು ಏನು ಅಂದ್ರೆ ಕಳೆದಾಡ್ಬಿಡು, ಅವನ ದಾನ ಅಂತ ತಿಳ್ಕೊಂಡ್ರಾತು ಅಂತ. ಇಂಥ ದಾನ ಓದುತ್ತ ದಾನ, ಕೈ ಎತ್ತಿ ಕೊಡೋ ಬುದ್ಧಿ ಅಂತ ಬರಂಗೆ. ಸಮಾಜದೊಳಗೆ ಸತ್ಪುರುಷರ ಅವತಾರ ಯಾಕಾಗ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯ ಬಹಳ ದ್ರೋಹಿ ಇದ್ದಾನೆ. ಮನುಷ್ಯನ ಒಂದು ಕಾಮ ಮತ್ತು ಕ್ರೋಧ ಏನವನ ಒಂದ್ಸಲ ಶಾಂತ ಆಗಬಹುದು. ವಯಸ್ಸಿಗತೆ ಕಾಮ ವಿಕಾರ, ದೇಹ ಜರ್ಜರಿತ ಆಗ್ತದೆ, ಎಲ್ಲಿ ಕಾಮ ವಾಸನ. ರಟ್ಯಾಗನ ಶಕ್ತಿ ಇಲ್ಲ ಅಂದ್ರೆ ಹೊಟ್ಯಾಗಿನ ಶಕ್ತಿ ತಾನಾಗ್ತಾನ. ಸುಮ್ಸುಣ್ಣ ಪದದ ಮೇಲೆ ಬಿಟ್ಕೊಂಡಿರ್ತಾರ, ಎದ್ದು ಬನ್ನಿ ನೋಡ್ಬನ್ನಿ ಬನ್ನಿ, ಅದೇ ಬರ್ತದೆ ಎದ್ದು ಬರ್ತದೆ, ಎದ್ದು ಬನ್ನಿ ನೋಡಿ ಅಂತಿರ್ತಾರ. ಹೊಟ್ಟೆ ಸಿಟ್ಟು ರಟ್ಯಾಗಿಲ್ಲ ಅಂದ್ಕೊಳ್ಳಿ ಕ್ರೋಧನು ಶಾಂತ. ಆದ್ರೆ ಲೋಭ ಹೆಂಗದ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ವಯಸ್ಸಾದಾಗ ಹೆಚ್ಚಾಕೋದು ಹೋಗ್ತದೆ. ಲೋಭ ಮುದುಕ ಆದಂಗ ಲೋಭ ಹೆಚ್ಚ. ಮಕ್ಕಳಿಗೆ ದುಡ್ಡು ಕಳ್ಕೋಬೇಕು, ಖರ್ಚು ಮಾಡ್ಬೇಡಿ, ಇಟ್ಕೊಡ್ರಿ. ಅವ್ರು ಅಂತಿರ್ತಾರೆ, ಅದನ್ನ ಯಾಕೆ ಕಡಿಮೆ ಮಾಡ್ತೀವಿ, ನಾವೆಲ್ಲ ಗಳಿಸ್ತೀವಿ, ಖರ್ಚು ಮಾಡ್ತೀವಿ, ನಾವೆಲ್ಲ ನಿಮಗೆ ತಿಳಿಯಾಗಿಲ್ಲ, ಗಳಿಸ್ಬೇಕು, ಖರ್ಚು ಮಾಡೋದು ಅಂತ. ಲೋಭ ಹೆಚ್ಚಾಕೋತ ಹೋಗ್ತದ, ಲಾಭ ಆದಂಗ ಲೋಭ ಬೆಳಕೋತ ಹೋಗ್ತದೆ. ಲೋಭದ ವ್ಯಾಖ್ಯಾ ಮಹಾರಾಜ ಏನಂದ್ರು ಅಂದ್ರೆ ಆಹೇತೆ ಅಸೂದೆ ಅನಕಿನ್ ಮುಳುವುದೇ ಹೆಚ್ಚೆ ನಾವು ಲೋಭ. ಇದ್ದದ್ದಿರ್ಲಿ ಇನ್ನಷ್ಟು ಸಿಗಲಿ ಇದಕ್ಕೆ ಲೋಭ ಅಂತಾರೆ. ಡಯೋಜನಸ್ ಪರಟಿನೂ ಓದೋದು ಬಿಟ್ಟು ಒಂದ್ ದಿವಸ ಕೂತ್ಕೊಂಡ ಅಂತ ಗುಡಿಸಲ್ ಮುಂದೆ ಸೂರ್ಯನ ಬಿಸಿಲು ಕಾಶ್ಕೋತ್ರ ಕೂತಿದ್ದ, ಥಂಡಿ ದೇಶ ನೋಡ್ರಿ. ಅವಾಗ ಅಲೆಕ್ಸಾಂಡರ್ ರಾಜ ಇದ್ದ, ಸಮ್ರಾಟ್ ಚಕ್ರವರ್ತಿ. ಅಲೆಕ್ಸಾಂಡರ್ ಡಯೋಜನಸ್ನ ಹೆಸರು ಕೇಳಿದ್ದ. ಒಬ್ಬ ಸೇವಕನ ಕೊಟ್ಟು ಕಳಿಸಿದ್ದ ಸೈನಿಕನ್ನ, ಅವನ್ ಕರ್ಕೊಂಬ ಅಂತ ಹೇಳಿದ ಅರಮನೆ. ಅವ್ನ ಸೈನಿಕ ಬಂದು ಕುದುರೆ ಅಂತ ಹೇಳಿದ, ಡಯೋಜನಸ್ ಅನ್ನೋ ನೀನೇ ಏನು ಹೌದು, ಅಲೆಕ್ಸಾಂಡರ್ ನಿನ್ ಕರೀಲಿಕ್ಕೆ ಹತ್ತಾನ ಬರುವುದು ಅಂತ. ಆಶ್ಚರ್ಯ, ಅಲೆಕ್ಸಾಂಡರ್ ಕರೀಲಿಕ್ಕೆ ಹತ್ತಾನ ಬರಂಗಿಲ್ಲ ಅಂತಿ, ಬರಂಗಿಲ್ಲ. ಅವ್ ಹೋಗಿ ಹೇಳಿದ ಬರಂಗಿಲ್ಲ ಅಂತ ಅಂದ್ರೆ ಅವ ಪ್ರತ್ಯಕ್ಷ ಅಲೆಕ್ಸಾಂಡರ್ ಬಂದ. ಅಲೆಕ್ಸಾಂಡರ್ ಬಂದು, ನಾನು ಅಲೆಕ್ಸಾಂಡರ್ ಇದ್ದೀನಿ, ಸಮ್ರಾಟ್ ಇದೀನಿ, ಗೊತ್ತದೆ ಇಲ್ಲ, ನಾ ಕರ್ಸಿದ್ದು ಯಾಕೆ ಬಂದಿದ್ದೀನಿ, ಅವನಿಗೆ ಎದಕ್ಕೆ ಬಂದ ನಿನ್ನ ಮನೆಗೆ ಅಂದ. ಅಲ್ಲ ನೀ ಏನ್ ಕೇಳಿದ್ದು ಕೊಡ್ತೀನಿ ನಾನು, ನನಗೆ ಏನು ನೋಡಿ ಕಲ್ಪನಾ ಮಾಡಿ. ರಾಜ ಸಮ್ರಾಟ್ ಬಂದು ಮನೆ ಮುಂದೆ ಬಂದು ಗುಡಿಸಿನ ಮುಂದೆ ಕೇಳಿಕತ್ತಾರ, ಏನ್ ಬೇಕಾದ ಕೇಳ್ಕೊಡ್ತೀನಿ ಅಂತಂದ್ರೆ ನನಗೇನು. ಪಾಂಡುರಂಗ ಹೇಳ್ತಾ ಇದ್ದಂತು ತುಕಾರಾಮ್ ಮಹಾರಾಜರಿಗೆ, ತುಕಾರಾಮ ಏನ್ ಬೇಕಾದ ಕೇಳ್ಕೊ. ತುಕಾರಾಮ್ ಮಹಾರಾಜರು ಪಾಂಡುರಂಗ ಏನಂದ್ರು ಅಂದ್ರೆ, ಪಾಂಡುರಂಗ ಸುಸುಳ ಯಾಕೆ ಆಡ್ಲಿಕ್ಕೆ ಹತ್ತೀನಿ, ನಿನ್ನ ಹತ್ರ ಏನದ ಅಂತ ನಾ ಕೇಳಿ ನೋಡಿ, ಭಗವಂತರಲ್ಲಿ ಖತ್ತ ನಿನ್ನ ಹತ್ರ ಏನದ ಅಂತ ನಾ ಕೇಳ್ತೀನಿ. ನಿಮ್ಗೆ ನಾಲ್ಕು ಮೋಕ್ಷ ನಮ್ಗೆ ಬೇಡ, ವೈಕುಂಠ ಬೇಡ, ಲಕ್ಷ್ಮಿ ಬೇಡ, ಐಶ್ವರ್ಯ ಬೇಡ, ಅಷ್ಟ ಸಿದ್ಧಿಗಳು ಬೇಡ, ಸಾಮಾನ್ಯ ತಾಕತ್ತೇನ್ರಿ ಬೇಡ ಅನ್ನುವಂಥದ್ದು. ಯಾವಾಗ ಅಕಸ್ಮಾತ್ ಒಂದು ₹50 ಇಟ್ಕೊಂಡು ತಗೊಂಡ್ರು ಎಷ್ಟು ಖುಷಿ ಆಗ್ತದೆ. ಒಂದು ₹50 ಕಿಸಿದಾಗ ನೀವು ತೆಗೆದು ಯಾವಾಗ ಕೊಟ್ಟ ಅಂದ್ರೆ ಎಷ್ಟು ಖುಷಿ ಆಗ್ತದೆ. ಇವಾಗ ಏನ್ ಬೇಕಾದ ಕೇಳು ಕೊಡ್ತೀನಿ ಅಂದಾಗ ಬೇಡ ಅನ್ನುವಂಥದ್ದೇನು ಸಾಮಾನ್ಯ. ಆದ್ರೂ ನನ್ನ ಪ್ರಪಂಚದೊಳಗೆ ಪ್ರಸಿದ್ಧ ಆಗಿ ಅವ್ರು ಏನ್ ದೊಡ್ಡ ಯೂನಿವರ್ಸಿಟಿ ಒಳಗೆ ಏನ್ ಡಿಗ್ರಿ ಪಡ್ಕೊಂಡಿದ್ರ, ಅಥವಾ ಏನ್ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ರ, ಏನ್ ದೊಡ್ಡ ಸೈಂಟಿಸ್ಟ್ ಆಗಿದ್ರ, ಏನಾಗಿದ್ರೆ ಹೇಳಿ ನಾವು ಜಗತ್ತಿನ ದೃಷ್ಟಿಯೊಳಗವರು. ಆದ್ರೆ ಒಂದೇ ಒಂದು ಅವ್ರಿಗೆ ಏನ್ ಸಾಮರ್ಥ್ಯ ಇತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಪ್ರಪಂಚದ ಸುಖ ಬೇಡ ಅನ್ನೋದ್ರೊಳಗೆ ಏನ್ ಸಾಮರ್ಥ್ಯದನೋ ಅದು ಬೇಕು ಅನ್ನೋದ್ರೊಳಗೆ ಧೈರ್ಯ ಪಡೋದ್ರೊಳಗಿಲ್ಲ. ಡಯೋಜನಸ್ ಹೇಳಿದ ನನಗೇನು ಬೇಡ, ಅವನ್ನ ಏನಾದ್ರು ಕೇಳ್ಕೊಡ್ತೀನಿ ಅಂದಾಗ ಒಂದ್ ಮಾತು ಹೇಳಿದ, ಇಷ್ಟು ಅಂತಂದಾಗ ಒಂದ್ ಮಾತು ನಡೆಸೋದು ಏನು ಅಂದ್ರೆ, ನಾ ಬಿಸಿಲು ಕಾಶ್ಕೋತ ಕೂತೀನಿ, ನನ್ನ ಬೆನ್ನು ನಾನು ನಿನ್ನ ನೆಲ ಬಿದ್ದದ, ಆದ್ರೂ ಸ್ವಲ್ಪ ಅದು ಸರಿ. ಅಲೆಕ್ಸಾಂಡರ್ ಸಾಷ್ಟಾಂಗ ನಮಸ್ಕಾರ, ನನ್ನ ಐಶ್ವರ್ಯ, ನನ್ನ ರಾಜ್ಯ ನಿನ್ಗೊಂದು ತುಚ್ಛದ, ಏನ್ ತ್ಯಾಗ ಇರಬಹುದು.
ಅದೇ ರೀತಿಯಾಗಿ ತುಕಾರಾಮ ಮಹಾರಾಜ ಕೊನೆ ಪಾಂಡುರಂಗಲ್ಲ ಏನಾದ್ರು ಕೇಳು ತುಕಾರಾಮ ಕೊಡ್ತೀನಿ ಅಂದಾಗ ಹೇ ಚಿದಾನದೇಗ ದೇವ ತುಧಾ ವಿಸದನ. ನಾವು ಕೇಳಿದ್ರೆ ಏನ್ ಕೇಳಿಕ್ ಬರ್ಬೇಕು ಅಂದ್ರೆ ಒಂದು ಕೇಳಿಕ್ ಬರ್ಬೇಕು ಭಗವಂತನ ಹತ್ರ. ಏನು ಅಂದ್ರೆ ಭಗವಂತ ನಿನ್ನ ಭಕ್ತಿ ಕೊಡು, ನಿನ್ನ ನಾವನ್ನ ಪ್ರೇಮ ಕೊಡು, ನಿನ್ನ ಸಮಾಧಾನ ಕೊಡು, ನನಗೆ ನಿನ್ನನ್ನು ಕೊಡು ಅಂತ ಕೇಳಿಕ್ ಬರ್ಬೇಕು. ನೀನಾಗ್ಬೇಕು. ನಿನ್ನ ಹೊರತಾಗಿ ಪ್ರಪಂಚದ ವಿಷಯಗಳು ಬೇಡ ಅಂತ ತಿಳ್ಕೊಂಡು ಹಂಗ ವಿಶ್ವಾಮಿತ್ರರು ದಶರಥ ರಾಜನ ಮುಂದೆ ಯಾಚನಾ ಮಾಡ್ತಾ ಇದ್ದಾರೆ. ರಾಜ ನಾವೊಂದು ಯಾಚನಾ ಮಾಡಿ. ದಶರಥ ರಾಜ ಆಶ್ಚರ್ಯ. ವಿಶ್ವಾಮಿತ್ರನ ಸಾಮಾನ್ಯ ಒಬ್ಬ ಸಮ್ರಾಟ್ ಅಂತಕ್ಕಂಥ ವಿಶ್ವಾಮಿತ್ರ ಕಾಮಧೇನುವಿನ ಯಾಚನಾ ಮಾಡಿ ವಶಿಷ್ಠರ ಹತ್ರ ಕಾಮಧೇನುವನ್ನು ಯಾಚನಾ ಮಾಡಿದ. ವಶಿಷ್ಠರಂದ್ರು ರಾಜ ಆ ಕಾಮಧೇನು ನಿನ್ನ ಹತ್ರ ಇರ್ಲಿಕ್ಕೆ ಯೋಗ್ಯ ಇಲ್ಲ, ಅದು ಋಷಿಗಳ ಹತ್ರ ಇರ್ಲಿಕ್ಕೆ ಯೋಗ್ಯ ಇಲ್ಲ ಅಂತಂದಾಗ ಅದ್ರ ಸಲುವಾಗಿ ಯುದ್ಧ ಮಾಡಿದ. ಸೋತ, ತನ್ನ ಅಭಿಮಾನಕ್ಕೆ ಪೆಟ್ಟು ಬಿತ್ತು, ತಪಶ್ಚರ್ಯ ಮಾಡಿದ. ಎಲ್ಲಾ ರೀತಿಯಿಂದಲೂ ಆ ತಪಶ್ಚರ್ಯದೊಳಗೆ ವಿಘ್ನಗಳು ಬಂದು, ಅನೇಕ ಪ್ರಕಾರವಾಗಿರ್ತಕ್ಕಂತಹ ವಿಘ್ನಗಳು ಬಂದು, ಅರ್ಥಾತ್ ಏನು ಅಂತಂದ್ರ ಅಪ್ಸರೆಯರು ಬಂದರು, ಅದು ವಿಘ್ನ ಆತು. ಕೊನೆಗೆ ಏನಪ್ಪಾ ಅಂತಂದ್ರ ಅನೇಕ ಪ್ರಕಾರದ ವಿಘ್ನ ಆದ ಬಳಕು ಸಹಿತ ಯಾವಾಗ ತಾನು ಬ್ರಹ್ಮರ್ಷಿ ಅನಿಸೋಬೇಕಾಗಿ ಬಂತು, ಕೊನೆಗೆ ವಸಿಷ್ಠರಿಗೆ ಶರಣ ಹೋಗಬೇಕಾಗಿ ಬಂತು. ವಿಶ್ವಾಮಿತ್ರ ಅಂದ್ರೆ ಸಾಮಾನ್ಯ ವಸಿಷ್ಠರಿಂದ ಬ್ರಹ್ಮರ್ಷಿ ಅನಿಸಿಕೊಂಡು ಅಂಥ ವಿಶ್ವಾಮಿತ್ರರು ಯಾಚನೆ ಮಾಡಿ ಬಂದ. ಏನಾದ್ರು ನನಗೆ ನಾನು ಯಾಚನೆ ಮಾಡಿದ್ದೆ ದಶರಥ ರಾಜ ಅಂತ ಅವನೇನ್ ಬೇಕಾದ ಕೇಳಿದ್ರು. ಈ ರಾಜ್ಯ, ಈ ಐಶ್ವರ್ಯ, ಈ ಪ್ರಪಂಚದೊಳಗಿನ ಸತ್ತ ಅಧಿಕಾರ ಏನ್ ಬೇಕಾದ ಕೇಳಿಕೊಡ್ತೀನಿ ಅಂತಂದಾಗ ವಸಿಷ್ಠ ಅಂದ್ರು ರಾಜ ನನಗಿದೇನು ಬೇಡ, ನನಗೆ ಒಂದೇ ಒಂದು ಬೇಕಾಗಿದೆ. ಏನು ಅಂದ್ರೆ ಆ ಪರಮಾತ್ಮ ವಸ್ತು ನನಗೆ ಬೇಕಾಗಿದೆ. ನಾನು ಭಗವಂತನ ಕೇಳಿಕ್ ಬಂದಿದ್ದೆ. ನಾನು ನಿನ್ನ ಮಗ ಆಗಿರ್ತಕ್ಕಂಥ ಶ್ರೀರಾಮನನ್ನು ಕೇಳಿಕ್ ಬಂದೀನಿ ಅಂದಾಗ ದಶರಥ ರಾಜ ತಲೆ ತಿರುಗಿ ಹತ್ತಿರಿ ಗಾಬರಿ. ದಶರಥ ರಾಜನ ಬಿಪಿನ ಏರ್ಬಿಟ್ಟು ನೋಡಿ. ಯಾಕಂದ್ರೆ ಅವನು ಪ್ರಾಣ ಆಗಿದ್ದ, ಪರಮಾತ್ಮ ಅವನು ಪ್ರಾಣ ಆಗಿದ್ದ, ದಶರಥ ರಾಜ ಪ್ರಾಣ ಆಗಿದ್ದ. ಅಂದ ಮಹಾಮುನೆ, ನೀವು ರಾಮನೊಬ್ಬನನ್ನು ಬಿಟ್ಟು ಬೇಕಾದಕ್ಕೆ ವಿಶ್ವಾಮಿತ್ರ ಹೇಳಿದಾಗಿರಪ್ಪ ಯಜ್ಞ ಮಾಡ್ಲಿಕ್ಕೆ ಹತ್ತೀನಿ. ಆ ಯಜ್ಞದಲ್ಲಿ ಸುಬಾಹು ಮತ್ತು ವಾಣಿಜ್ಯ ಅಂತಕ್ಕಂಥ ರಾಕ್ಷಸರು ಬಿಟ್ಟಳ ಬಹಳ ಆಗಿದೆ. ಹೀಗಾಗಿ ಯಜ್ಞ ಪೂರ್ಣ ಆಗೋಗ್ತಾ ಇಲ್ಲ. ಆದ್ದರಿಂದ ನೀನು ರಾಮನನ್ನು ಕೊಡುವ. ರಾಮ ಆ ರಾಕ್ಷಸನನ್ನು ಸಂಹಾರ ಮಾಡ್ತಾನ, ನನ್ನ ಯಜ್ಞವನ್ನು ನಿರ್ವಿಘ್ನವಾಗಿ ಪೂರ್ಣ ಮಾಡ್ತಾನ ಅಂದಾಗ ದಶರಥ ರಾಜ ಅಂತ ಇನ್ನೂ ಹಸುಳೆ ಇಲ್ಲ. ಇನ್ನು 15 ವರ್ಷದ ಮಗು ಆ ರಾಕ್ಷಸರ ಜೊತೆಗೆ ಹೆಂಗೆ ಯುದ್ಧ ಮಾಡ್ಲಿಕ್ಕೆ ಶಕ್ಯದ, ಅದನ್ನ ನಾ ಬರ್ತೀನಿ ಬೇಕಾದ. ವಿಶ್ವಾಮಿತ್ರರು ನೀ ನನಗೆ ಬೇಡ, ನನಗೆ ಬೇಕಾಗಿರೋದು ರಾಮ. ರಾಮ್ ನಾಲ್ಕು ಬೇಡ, ನಮಗೆ ರಾಮ್ ಬೇಕು. ನಮಗೆ ರಾಮ್ ಬೇಕು, ನಮಗೆ ರಾಮ್ ನಾಲ್ಕು ಬೇಡ. ಅವಾಗ ದಶರಥ ರಾಜ ಬಹಳ ದುಃಖಿಯ. ವಿಶ್ವಾಮಿತ್ರ ಹೇಳಿದ್ರು ಆಗುದಲ್ಲ ಅಂತ ಹೇಳಬೇಕ, ನಾನು ತಿರುಗಿ ಹೋಗ್ತೀನಿ ಅಂತಂದಾಗ ವಿಶ್ವಾಮಿತ್ರನನ್ನು ಸಿಟ್ಟಿಗೆ ಎಬ್ಬಿಸೋದು ಅಂತಂದ್ರೆ ಸರ್ವಸ್ವವನ್ನು ನಾವು ಕಳ್ಕೊಂಡಂಗ. ವಸಿಷ್ಠರು ಸಮಾಧಾನ ಮಾಡಿ ದಶರಥ ರಾಜ ನೀನಿರುವಾಗ ಏನೂ ಭಯಪಡಬೇಕಾದ ಕಾರಣ, ಇರುವಾಗ ನಿನ್ನ ಹಿತ ಆಗ, ನಿನ್ನ ಕಲ್ಯಾಣ. ಸತ್ಪುರುಷರು ಎಂದೂ ನನ್ನ ಕಲ್ಯಾಣ ಮಾಡ್ಲಿಕ್ಕೆ ಶಕ್ಯ ಇಲ್ಲ. ಮಹಾರಾಜರು ಮಾತು ಹೇಳ್ತಿದ್ರು, ನೀವು ಭಗವಂತನ ಮುಂದಾಗಲಿ ಸದ್ಗುರುಗಳ ಮುಂದೆ ನಿಂತು ಕೈ ಮುಗಿದು ಪ್ರಾರ್ಥನಾ ಮಾಡಿಕೊಡ್ರಿ. ಏನು ಅಂದ್ರೆ ಮಹಾರಾಜ್ ಅಥವಾ ಪರಮಾತ್ಮ ನನ್ನ ಅಕಲ್ಯಾಣ ಮಾಡುವಂತ ತಿಳ್ಕೊಂಡು ನಾವು ಭಗವಂತ ಮುಂದೆ ಹೇಳಿದ್ರೆ ಭಗವಂತ ಅಂತಾನೆ ಏನು ಅಂತಂದ್ರೆ ನನ್ನ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ. ನಾನು ಏನ್ ಬೇಕಾದ ಮಾಡಬಲ್ಲೆ, ಆ ಒಂದು ವಿಷಯದೊಳಗೆ ನಾನು ದುರ್ಬಲಿದ್ದೀನಿ. ಏನು ಅಂದ್ರೆ ನಾ ಯಾರಿಗೂ ಅಕಲ್ಯಾಣ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ನಾವು ಅಂತಿರ್ತೀವಿ ಸುಮ್ಮನೆ ಬೇಜಾರಾದಾಗ, ಏನಪ್ಪಾ ಭಗವಂತ ನಮ್ಮ ಮ್ಯಾಗ ಎಷ್ಟರೇ ಸಿಟಿಗೆ ಅಂತೀವಿ, ಭಗವಂತ ನಮ್ಮ ಕಡೆಗೆ ಅಷ್ಟು ಅಲಕ್ಷ್ಯ ಮಾಡ್ಯಾನ ಅಂತೀವಿ. ಭಗವಂತ ನಮ್ಮ ಕಡೆಗೆ ಅಲಕ್ಷ್ಯ ಮಾಡಿದಂಗಿಲ್ರಿ, ನಾವು ಅವನ ಕಡೆಗೆ ಅಲಕ್ಷ್ಯ ಮಾಡ್ತೀವಿ. ಭಗವಂತ ಅಂತಾನೆ ಏನು ಅಂದ್ರೆ ಇವು ಲುಕ್ ಮೀ ಐ ಲುಕ್ ಯು ಅಂತ. ನೀವು ಮುಂಚೆ ನನ್ನ ಕಡೆ ನೋಡ್ರಂದ್ರೆ ನಾನು ನಿನ್ನ ಕಡೆ ನೋಡ್ಲಿಕ್ಕೆ ಹತ್ತದ ಕಾಣಿಸ್ತದೆ. ಸರ್ವಂತರ್ಯಾಮಿ ನಮ ಪುರಸ್ತಾದ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಸರ್ವ ಏಕ. ಅವನ ಹಿಂದಿದ್ದಾನ, ಮುಂದಿದ್ದಾನ, ಕೆಳಗಿದ್ದಾನ, ಮ್ಯಾಲಿದ್ದಾನ, ಎಡಕ್ಕಿದ್ದಾನ, ಬಲಕ್ಕಿದ್ದಾನ, ಸರ್ವ ಕಡೆಗೂ ಸರ್ವತ್ರ ಪರಮಾತ್ಮ ವ್ಯಾಪಿಸಿಕೊಂಡಿರ್ತಕ್ಕಂಥ ನಮ್ಮನ್ನು ನೋಡ್ಲಿಕ್ಕೆ ಹತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ನಾವು ಅವನ ಕಡೆಗೆ ನೋಡ್ಲಿಕ್ಕೆ ನಮ್ಮ ಲಕ್ಷ್ಯ ಅಲ್ಲ, ಪ್ರಪಂಚದ ಕಡೆಗೆ ಹೊರತು ಪರಮಾತ್ಮ ಕಡೆ ನಮ್ಮ ಲಕ್ಷ್ಯ. ಭಗವಂತ ಕಡೆ ಲಕ್ಷ್ಯ ಇತ್ತು ಅಂತಂದ್ರೆ ಭಗವಂತ ನಮ್ಮನ್ನು ನೋಡ್ಲಿಕ್ಕೆ ಹತ್ಯಾನ ಅಂತಿದ್ರೆ ಈ ಪ್ರಪಂಚದೊಳಗೆ ನಮಗ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಭಯಪಡಬೇಕಾದ ಕಾರಣ ಇಲ್ಲ. ಭಗವಂತನ ದಯಾ ನಮ್ಮ ಮ್ಯಾಲಿದ್ದಾದ್ರೆ ಸಮರ್ಥಾಚಿಯ ಸೇವಕ ವಕ್ರಪಾಹೆ ಅಸ ಸರ್ವಭೂಮಂಡಳಿ ಪೂರ್ಣ ಆಹೆ. ಭಗವಂತನ ಭಕ್ತರನ್ನು ವಕ್ರ ದೃಷ್ಟಿಯಿಂದ ನೋಡ್ತಕ್ಕಂಥವ್ರು ಈ ಪ್ರಪಂಚದೊಳಗೆ ಯಾರಿದ್ದಾರೆ?
ಭಗವಂತನ ಸಂರಕ್ಷಣೆ ಮಾಡ್ತಿದ್ದಾದ್ರೆ ಈ ಪ್ರಪಂಚ ದುಃಖ ಕೊಡ್ತಕ್ಕಂಥವ್ರು ಯಾರು? ಪ್ರಹ್ಲಾದನನ್ನು ಅವ್ರ ತಂದೆ ಎಷ್ಟು ಪ್ರಕಾರದಿಂದ ಅವನನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಶಕ್ಯ ಆಗ್ತದೆ. ಗುಡ್ಡದ ಮೇಲಿಂದ ಹೋಗದ, ವಿಷಪ್ರಾಶನ ಮಾಡಿಸಿದ, ಬೆಂಕಿಯೊಳಗೆ ಹಾಕಿದ, ಸರ್ಪಗಳಿಂದ ಕಚ್ಚಿಸಬೇಕು ಅನ್ನುವಂತಹ ಪ್ರಯತ್ನ ಮಾಡಿದ, ಅನೇಕ ರೀತಿಯಿಂದ ಪ್ರಯತ್ನ ಮಾಡಿದ್ರು ಪ್ರಹ್ಲಾದನನ್ನ ಭಗವಂತ ಹೆಂಗೆ ಸಂರಕ್ಷಣೆ ಮಾಡಿದ್ರು. ಯಾವ ಭಕ್ತರನ್ನು ಭಗವಂತ ಸಂರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಮನಸ್ಸಿನಾಗ ನಿರ್ಧಾರ ಮಾಡ್ತಾರೋ ಆ ಭಕ್ತರನ್ನು ನಾಶ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಪ್ರಪಂಚದೊಳಗೆ. ವಿಶ್ವಾಮಿತ್ರರು ಯಾಚನೆ ಮಾಡ್ತಾರೆ. ಸುಧಾಮ ಅತ್ಯಂತ ದರಿದ್ರ ಮನುಷ್ಯ. ಈ ಹೆಂಗ ಅಷ್ಟು ಐಶ್ವರ್ಯವಂತವನು ಹಂಗ ಅಷ್ಟು ದಾರಿದ್ರ್ಯವ. 8 ಪ್ರಕಾರದ ದಾರಿದ್ರ್ಯವ ಬಡತನ. ಅವಷ್ಟು ಸುಧಾಮನ ಮನ್ಯಾಗ ಕಾಲು ಮುಡ್ಕೊಂಡು ಬಿದ್ದಿದ್ದು ಹೊರಗೆ ಹೋಗಂಗಿಲ್ಲ. ಅಷ್ಟು ಬಡತನ. ಮುಂಜಾನೆ ಎದ್ದ ಕೂಡ ಮಕ್ಕಳು ಏನ್ ತಿನ್ಲಿಕ್ಕೆ ಕೊಡ್ಬೇಕು ಅನ್ನುವಂತ 8 ಮಕ್ಕಳು, 1 2 ಅಲ್ಲ. ಇವಾಗ 2 ಮಕ್ಕಳು ಆದ ಕೂಡಲೇ ಗಾಬರಿ ಆಗಿಬಿಡ್ತಾರೆ. ಏನ್ರಿ ಮೇಂಟೆನೆನ್ಸ್ ಹೆಂಗ್ ಬಹಳ ಕಠಿಣ ಆಗ್ತದೆ. ಮೇಂಟೆನೆನ್ಸ್ ಯಾರು ಒಮ್ಮೆದ ಹೇಳ್ತಿದ್ರು, ಮೇಂಟೆನೆನ್ಸ್ ಬಹಳ ಕಠಿಣ. 2ನೇ ಮಕ್ಕಳು ಆಗ್ಬೋದು. ನಾವು ನಿಮ್ಮದು ಮೇಂಟೆನೆನ್ಸ್ ಹೆಂಗಾಗಿ ವಿಚಾರ ಮಾಡಿ. ಅರ್ಥಾತ್ 8 ಮಕ್ಕಳು ಆಗ್ಬೇಕು ಅನ್ನೋದು ನಾವು 8 ಮಕ್ಕಳನ್ನ ನಾವು ಸಂರಕ್ಷಣೆ ಮಾಡ್ತೀವಿ ಅನ್ನುವಂತ ಭಾವನಾ ತಪ್ಪದ ಅಂತ ಭಗವಂತ ಸಂರಕ್ಷಣೆ ಮಾಡ. ಸುಧಾಮನು 8 ಮಕ್ಕಳು, ಗಂಡ ಹೆಂಡತಿ, ದಾರಿದ್ರ್ಯ ಅಂದ್ರೆ ಏನ್ ಮಕ್ಕಳು ತಿರ್ಲಿಕ್ಕಿಲ್ಲ, ಉಂಡಿಕ್ಕಿಲ್ಲ, ಮೈಮ್ಯಾಲ ಬಟ್ಟಿಲ್ಲ. ಒಂದ್ ದಿವಸ ಹೆಂಡತಿ ಏನಂದ್ರು, ನಿಮಗೆ ಯಾರೇ ಒಂದು 10 ರೂಪಾಯಿ ಕೊಡುವಂತಹ ಶ್ರೀಮಂತ ಮಿತ್ರರಿದ್ದಾರೆ. ಸುಧಾಮಂದ ಬೇಕಾದಷ್ಟು ಜನ ಪ್ರಪಂಚಗಳು. ಆದ್ರೆ ಇವತ್ತಿನ ತನಕ ನಾನು ಅವ್ರ ಮುಂದೆ ಕೈ ಬಟ್ಟು ನನಗೆ ಗೊತ್ತಿಲ್ಲ. ನನಗೆ ಎಂದು ಯಾಚನೆ ಮಾಡ. ಭಗವಂತ ಏನು ಕೊಡ್ತಾನೋ ಅಯಾಚಿತ ವೃತ್ತಿಯಿಂದ, ಆಕಾಶ ವೃತ್ತಿಯಿಂದ ಸಹಜವಾಗಿ ಏನ್ ಪ್ರಾಪ್ತ ಆಗ್ತದೆ ನಾನು ತಿಂದು 8 ದಿವಸ ಉಪವಾಸ ನಿದ್ರವಾಗಿಲ್ಲ. ನನಗೆ ಕೇಳೋ ಬುದ್ಧಿ ಇಲ್ಲ. ಕೊನೆಗೆ ಕಂದು ನಾ ಎಷ್ಟು ಸಲ ನನ್ನ ಬಾಯಲ್ಲಿ ಕೇಳಿದ್ದೀನಿ. ನೀವು ಸಣ್ಣವರಿದ್ದಾಗ ಸಾಂದೀಪನಿ ಋಷಿ ಆಶ್ರಮಗಳು ಓದ್ತಾ ಇರುವಾಗ ಕೃಷ್ಣ ನಿಮ್ಮ ಗೆಳೆಯ ಇದ್ದ ಅಂತ ಹೇಳ್ತಿಲ್ಲ. ಆ ಕೃಷ್ಣನಿಗೆ ಏನ್ ಮಾಡ್ತಾರೆ? ಅವ್ನು ದ್ವಾರಕಾಧೀಶ ರಾಜ. ಮತ್ತೆ ಯಾಕೆ ಹೋಗ್ಬಾರ್ದು ಅವನ ಕಡೆಗೆ? ನಾನು ಹೋಗಿ ಅವನ ಕಡೆಗೆ ನಾನು ಪ್ರಪಂಚದ ವಿಷಯ ಕೇಳಿ ನಾನು ಕೇಳುವುದಿಲ್ಲ. ಒಂದ್ ದಿವಸ ಕೊನೆಗೆ ಆಗ್ರಹ ಮಾಡಿ ಹೋಗ್ರಿ ನೀವು ದಬ್ಬಿದ್ ನೋಡ್ರಿ. ಕೊನೆಗೆ ಅವನ ಕೃಷ್ಣನ ಹತ್ರ ಹೊಂಟಿದ್ದೀನಿ, ಏನಾದ್ರೂ ಒಂಚೂರು ವೈದ್ಯಕೊಂಡು ಮನೆ ತುಂಬಾ ಹುಡುಕಾಡಿದ ನಮಗೆ ಏನೂ ಸಿಗಲಿಕ್ಕೆ ಕೊಡಿ. ಕೊನೆಗೆ ಒಂದು ಮಾಡಿ ನೋಡುವ ಎಷ್ಟೋ ದಿವಸದ ಹಿಂದಿನ ಒಂದಿಷ್ಟು ಅವಲಕ್ಕಿ ಬಿದ್ದಿದ್ದು ನೋಡಿದ್ರು ಮುಗ್ಗು ಸಾಯ್ಬಿಟ್ಟಿದ್ದು. ಹೆಂಗ್ ಕಳಿಸ್ ಆದ್ರೂ ಅವನ ಗಂಟು ಕಟ್ಟಿ ಇಷ್ಟೊಂದು ಗಂಟ ಸುಧಾಮ ಅವನ ಬಗಲ ಹಿಡ್ಕೊಂಡ. ಆ ಬಗಲಾಗ ಎಷ್ಟು ದೊಡ್ಡ ತೆಗ್ಗಿತ್ತು ಅಂದ್ರ ಆ ಗಂಟು ಮುಚ್ಚಿ ಹೋಗಿತ್ತು. ಮೈಯಾಗ ಮಾಂಸ ಇಲ್ಲ, ರಕ್ತ ಇಲ್ಲ. ಹಿಡ್ಕೊಂಡು ಸುಧಾಮ ದ್ವಾರಕಾಕ್ಕೆ ಬರ್ತಾ ಇದ್ದ. ಸುಧಾಮಪುರದಿಂದ ದ್ವಾರಕಾ ಸಮೀಪ. ದ್ವಾರಕಾಕ್ಕೆ ಬಂದ. ಸಾಯಂಕಾಲ ಆಗಿತ್ತು. ಮಹಾದ್ವಾರ ಹೊರಗೆ ಮಲ್ಕೊಂಡ. ಮುಂಜಾನೆ ಎದ್ದು ಕೂಡಲೇ ಬಾಗಿಲು ತೆಗೀತ್ ನೋಡ್ರಿ. ದ್ವಾರಕಾದ ಬಾಗಿಲು ತೆಗೆದು ಕೂಡಲೇ ಅನೇಕ ಜನ ಋಷಿಗಳು, ಮುನಿಗಳು, ಯಕ್ಷರ, ಗಂಧರ್ವ, ಕಿನ್ನರ, ಕಿರುಪುರುಷ, ರಾಜರು, ಮಹಾರಾಜರು ಆ ಬಾಗಿಲಾಗಿಂದ ಹೋಗ್ಲಿಕ್ಕೆ ಸುಧಾಮ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ದ್ವಾರಪಾಲಕರು ನೋಡಿ ಹೊರಗೆ ಬರ್ತಾರೆ. ದರಿದ್ರ ಅಲ್ಲಿ ಹೋಗ್ತೀವಿ. ಒಬ್ಬರು ಕಿತ್ಕೊ, ಒಬ್ರು ಮೇಣೆದಾಗ ಹೊಂಟಾರ, ಪಾಲಕಿ ಒಳಗೆ ಹೊಂಟಾರ, ಭಗವಂತನ ದರ್ಶನಕ್ಕೆ ಹೊಂಟಾರೆ. ಅದರೊಳಗೆ ಸುಧಾಮ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ದ್ವಾರಪಾಲಕರು ಸಂಜೆ ತನಕ ಅದು ಒಳಗೆ ಬಿಡವಲ್ಲ. ಕೊನೆಗೆ ಅವ್ನು ಹೇಳಿದ, ಈ ಮಿನಿಸ್ಟರ್ ಮನ್ಯಾಗ ನಮ್ಮಂಥವ್ರು ಹೋಗ್ತೀವಿ ಅಂತ ಒಳಗೆ ನಮ್ಮ ಹೊರಗೆ ನೋಡಿದ್ರೆ ಕಲೆಕ್ಟರ್ ಹೊಂಟಾರ, ಮಿನಿಸ್ಟರ್ ಹೊಂಟಾರ, ಅವ್ರು ಕೊನೆಗೆ ಒಂದ ಹೆಂಗಪ್ಪ 1 ದಿವಸ 2 ದಿವಸ 3 ದಿವಸ ರಾತ್ರಿ ಮಕ್ಕಳೇ ಬಾಗಿಲ ಮಲ್ಕೋತಾರ, ಮುಂಜಾನೆ ಹೊರಪಡಿಸ್ತಾನ. ಕೊನೆಗೆ ಹೇಳಿದ, ಹಂಗಾರೆ ಹೋಗಿ ಹೇಳದೆ ಹೇಳಿ ಸುಧಾಮ್ ಬಂದಾನ ಅಂತ ಹೇಳಿ ಸುಧಾಮಪುರಿಯಿಂದ ಸುಧಾಮ್ ಬಂದ. ಹೋಗಿ ಹೇಳಿದ್ರಿ ಕೃಷ್ಣಗ ಸುಧಾಮ್ ಬಂದಾನ. ಸುಧಾಮ್ ಅಂತ ನೋಡ್ರಿ ಯಾವ ದಲಿತರು ಬ್ರಾಹ್ಮಣ ಆಗ ಸುಧಾಮ್ ಬಂದಾನ. ನೀವು ಯಾಕೆ ನಮ್ಗೆ ಏನ್ ಗೊತ್ತಿಲ್ಲ. ಅರ್ಥಾತ್ ತನ್ನ ರಾಜ ಮರ್ಯಾದೆಯ ಪಾಲಿಕೆಯನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ತನ್ನ ರಾಜ ದರ್ಬಾರದ ಪಾಲಿಕೆ ಕೊಟ್ಟು ಕಳಿಸಿದ ಆ ಸುಧಾಮನ ಕರ್ಕೊಂಡು ಬಂದಿದ್ದ ದ್ವಾರಪಾಲಕರಿಗೆ ಆಶ್ಚರ್ಯ ಆಗ್ತದೆ. ಏನ್ ಯಾವ ಎತ್ತಿ ಹಾಕಿದ್ರೆ ಪಾಲಿಕೆಯಾಗಿ ಎತ್ತಿ ಕೂಡಿಸಿದ್ರು, ಕರ್ಕೊಂಡು ಬಂದರು. ಕೃಷ್ಣಗೆ ಎಷ್ಟು ಆನಂದ ಆಗ್ತದೆ ಅಂತಂದ್ರ ಅತ್ಯಂತ ಪ್ರೇಮದಿಂದ ಸುಧಾಮ ಎಷ್ಟು 5 ಕಣ್ಣಾಯಿಂದ ದರ ನೀರು ಬಂದಿತ್ತು.
ಎಷ್ಟು ಸಾಕು ಮನ್ಯಾಗ ಹೆಂಗಿದ್ದಾರೆ, ಎಲ್ಲರೂ ಆರಾಮಿದ್ದಾರೆ. ಏನ್ ಹೇಳ್ಬೇಕ್ರಿ ಸುಧಾಮ, ಏನ್ ಆರಾಮಿದ್ದಾರೆ? ಮೈನಾರು ಬಟ್ಟಿ ಹರಕು ಬಟ್ಟಿ ಉಟ್ಕೊಂಡು ಬಂದ ಕೃಷ್ಣಿಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಸ್ವತಃ ಏನ್ ಮಾಡಿದ ಅಂದ್ರೆ ಎಣ್ಣೆ ಹಾಕಿದ, ಎಣ್ಣೆಗೆ ಹಾಕಿದ, ಉತ್ತಮವಾಗಿರ್ತಕ್ಕಂತಹ ವಸ್ತುಗಳನ್ನು ಉಟ್ಕೊಳ್ಳಿಕ್ ಕೊಟ್ಟ. ಅತ್ಯಂತ ಮೇಜವಾನಿ ಆಗ್ತಾ ಇದೆ. 1 ದಿವಸ 2 ದಿವಸ ಸಂತೋಷದಲ್ಲಿ ಕಳೆದಿರ್ತಾನೆ. ಸುಧಾಮಂದ ಹೆಂಗೆ ಹೇಳ್ಬೇಕು? 8 ದಿವಸ ಆಯ್ತು ಸುಧಾಮಂದ ಕೃಷ್ಣ ಹೋದ್ ಪಾಖರೆ 4 ದಿವಸ ಆಯ್ತು ಮನೆಯೊಳಗೆ ಕರಿತಿದ್ದಾರೆ, ಅರ್ಥಾತ್ ನೆನೆಸ್ತಿದ್ದಾರೆ. ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಇದನ್ನ ಮಾಡಿದ ಹೊರಟ. ಹೆಂಗ್ ಕೇಳಬೇಕು? ಕೇಳಲಿಕ್ಕೆ ಆಗ್ತದೆ, ಏನಾದ್ರೂ ಕೊಡಪ್ಪ ಅಂತ ಹೆಂಗ್ ಕೇಳಿಲ್ಲ. ಹೊರಟ ಕೂಡಲೇ ಕೃಷ್ಣ ಏನಂದ, ಸುಧಾಮ ನೋಡ್ಪ ದಾರ್ಯ ಕಳ್ಳು ಕಾಕು ಭಾರಿ ವಸ್ತ್ರ ಭಾರಿ ಆಭರಣಗಳನ್ನು ಹಾಕೊಂಡು ಹಂಗೆ ಹೋಗುದು ಚಲೋ ಅದ. ಅವನ್ನೆಲ್ಲ ಬಿಚ್ಚಿಟ್ ಬಿಡಪ್ಪ. ಅವ್ನ ವಸ್ತ್ರ ಏನದ ಹಂಗ ಇಟ್ಟಿದ್ರಿ. ಅವ್ನು ಹೇಳಿದ ರುಕ್ಮಿಣಿ ಆ ವಸ್ತ್ರ ಏನೋ ಸ್ವಲ್ಪ ಸ್ವಚ್ಛ ಹೋಗಿಲ್ಲ ಅವ್ನು ತಂದ್ರು. ರುಕ್ಮಿಣಿ ಅವ್ನ ಸಾಮಾನು ಹಚ್ಚಿ ಹೋಗೋದು ಇಟ್ಟಿದ್ವಿ. ಮತ್ತು ಸುಧಾಮ ಪಂಜ ಒಂದು ಹರಕು ತಾಳಿಯಲ್ಲಿ ಕೊಟ್ಟರು. ಅದು ಉಟ್ಕೊಂಡ ಸುಧಾಮ ಮನುಷ್ಯನ ಕಲ್ಪನಾ ಮಾಡ್ಲಿಕ್ಕೆ ಏನು ಅಂತಂದ್ರ ಕನಿಷ್ಠ ಮನೆಗೆ ಹೋಗಿ ಕೊಳ್ಳಾಗಿ ಒಂದು ಹಾಲು ಮಾರಿ 4 ತಿಂಗಳ ಆರಾಮಿರ್ಬೋದು. ಕೃಷ್ಣನ ಸಾವಕಾಶ ತಕೊಂಡು ವಸ್ತ್ರ ಎಲ್ಲ ತಕೊಂಡ ಇವೆಲ್ಲ ಇಟ್ಕೊಳ್ಬಾರಪ್ಪ ಸುಧಾಮ, ದಾರ್ಯಾಗ ಬಹಳ ತ್ರಾಸ ಆಗ್ತದೆ. ಮತ್ತ ಅದರ ವಸ್ತ್ರವನ್ನು ಉಟ್ಕೊಳ್ಳಿ ಕೊಟ್ಟ. ಸುಧಾಮ ಅತ್ಯಂತ ಪ್ರೇಮದಿಂದ ಆಲಿಂಗನ ಮಾಡಿಕೊಂಡು ಸುಧಾಮ ಬರ್ತಾ ಇದ್ದ. ಏನ್ ಮಾಡಿ ಬಂದ 8 ದಿವಸ ಏನು ಆರಾಮಾಗ್ತದೆ ಮನೆಯಾಗಿನ ಪರಿಸ್ಥಿತಿ. ಕೊನೆಗೆ ಅತ್ಯಂತ ಮಹಾದ್ವಾರದಿಂದ ಕಳಿಸ್ಲಿಕ್ಕೆ ಬಂದ ಸುಧಾಮನ್ನ. ಸುಧಾಮ ತುಂಬಾ ನೀರು ತಂದುಕೊಂಡು ಕೃಷ್ಣ 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 ಅನ್ಕೊಂಡು ದಾರಿ ನಡೀತಾರೆ. ಮನುಷ್ಯನ ವಿಚಾರ ಮಾಡಿರ್ತಾನೆ, ಕೃಷ್ಣ ಹಿಂಗೆ 10 ರೂಪಾಯಿ ಕೊಟ್ಟಿದ್ರೆ ಎಷ್ಟು ಆರಾಮ. ಸುಧಾಮಗುರಿ ಹತ್ರ ಬರ್ತಾ ಇದೆ, ನೋಡ್ತಾ ಇದ್ದಾನೆ. ಆಶ್ಚರ್ಯ ಆಗ್ತದೆ ಏನು ಅಂತಂದ್ರೆ, ನಾ ಯಾವ ಊರ ಕಡೆ ಬರ್ಲಿಕ್ಕೆ ಹತ್ತೀನಿ ಅಂತ ಊರಾಗಿನ ಮಂದಿ ಹೊರಗೆ ಬರ್ಲಿಕ್ಕೆ ಹತ್ತಾರೆ, ಹೇಳಿಕತ್ತಾರೆ ಏನು ಅಂದ್ರೆ ಇದು ಸುಧಾಮಪುರಿ ಏನು ವೈಭವ. ಮನೆ ಹತ್ರ ಹೋದ್ರಿ, ಮಕ್ಕಳು ಮ್ಯಾಲಿಂದ ಕಿಟಕಿಯಾಗಿಂದ ನೋಡ್ಲಿಕ್ಕೆ ಹತ್ತಾರ. ಅವನ್ನ ಅಪ್ಪ ಅಂತ ಅದರಿಂದ ನೋಡ್ರಿ ಮ್ಯಾಲಿಂದ ಏನು ಅವ್ರ ಮೈ ಮ್ಯಾಲಿನ ಆಭರಣ ಏನು, ಆಭೂಷಣ ಏನು, ವಸ್ತ್ರ ಏನು ನೋಡಿದ್ರೆ ಧಾವನೆ ಬಿಟ್ಟ. ಇದು ನನ್ನ ಮಕ್ಕಳು ಹೆಂಗಾಗಿ ಯಾರಿಗೋ ಮನೆಗೆ ಊಟಕ್ಕೆ ಬಂದಾಗ ಕಾಣಿಸ್ತದ ಅಂತ ತಿಳ್ಕೊಂಡು ಅವ್ರು ಕೃಷ್ಣ ಹೆಂಗ ನಮಗೆ 8 ದಿವಸ ಹಾಕಿದ್ನೋ ಹಂಗ ಇವರು ಊಟದ ಪೂರ್ತಿಗೆ ಹಾಕ್ಯಾರ ಕಾಣಿಸ್ತದ. ಕೆಳಗೆ ಹೊಡ್ಕೋತ ಬಂದವ್ರು ಯಪ್ಪ ಮನೆಗೆ ಬಾ ಒಳಗೆ ಬಾ ಕರ್ಕೊಂಡು ಹೋಗಿ ನೋಡಿದ್ರು ಹೆಂಡತಿನೂ ಭರ್ಜರಿ ವಸ್ತ್ರ ಆಭೂಷಣ. ಸುಧಾಮಂತ ತುಂಬಾ ನೀರು ಬಂದ್ರು. ಕೃಷ್ಣ ಏನ್ ಮಾಡಿದ್ನಲ್ಲ, ಕುಬೇರನಿಗಿಂತನೂ ವಿಲಕ್ಷಣವಾಗಿರ್ತಕ್ಕಂಥ ಈಶ್ವರ್ಯವನ್ನು ಬರೇ ಒಂದು ಮುಷ್ಟಿ ಅವನಕ್ಕೆ ತಿಂದು ಯಾವ ಭಗವಂತ ಕೊಟ್ಟನು ಆ ಭಗವಂತನ ನಾವು ಕೇಳಿದ್ವಿ ಅಂದ್ರೆ ಏನ್ ಕರೆ. ವಿಶ್ವಾಮಿತ್ರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದಶರಥ ನನಗೆ ರಾಮನನ್ನು ಕೊಡುವಂತ ತಿಳ್ಕೊಂಡು ಕೇಳ್ತಾರೆ. ವಶಿಷ್ಠರು ರಾಮನನ್ನು ಕೊಟ್ಟು ಕಳಿಸುವಂತ ತಿಳ್ಕೊಂಡು ಹೇಳಿದ ಕೂಡಲೇ ಸುಮಿತ್ರಾಗೆ ಯಾವ ರೀತಿಯಾಗಿ ಕೌಶಲ್ಯ ತನ್ನ ಕೈಯೊಳಗಿನ ಪಾಯಸವನ್ನು ಕೊಟ್ಟಿದ್ಲು, ಆ ಪಾಯಸದ ಪ್ರಸಾದದಿಂದ ಲಕ್ಷ್ಮಣ ಏನು ಹುಟ್ಟಿದ್ನು, ಅವತ್ತನ ಸುಮಿತ್ರ ಹೇಳಿದ್ರ ಏನು ಅಂದ್ರೆ, ಈ ಪಾಯಸದಿಂದ ಹುಟ್ಟಿರ್ತಕ್ಕಂಥ ಮಗನ್ನ ನಾನು ಮಗ ಕೊಟ್ಟು ಬಿಡ್ತೀನಿ. ಕೈಕೈ ಕೊಟ್ಟಿರ್ತಕ್ಕಂಥ ಪಾಯಸದಿಂದ ಹುಟ್ಟಿರ್ತಕ್ಕಂಥ ಮಗನ್ನ ಕೈಕೈ ಹೇಳ್ತಾ ಇದ್ದಾಳೆ ಏನು ಅಂದ್ರೆ, ಕೈಕೈ ಈ ಪ್ರಸಾದದಿಂದ ಹುಟ್ಟಿರ್ತಕ್ಕಂಥ ಮಗನನ್ನು ನಾನು ನಿನ್ನ ಮಗ ಕೊಡ್ತೀನಿ ಅಂತನೋ ಹಾಗೆ ಲಕ್ಷ್ಮಣ ರಾಮನನ್ನು ಅನುಸರಿಸ್ತಾ ಇದ್ದಾನ, ಶತ್ರುಘ್ನ ಭರತನನ್ನು ಅನುಸರಿಸ್ತಾ ಇದ್ದಾನೆ. ದಶರಥನ ಲಕ್ಷ್ಮಣ ನೀವು ರಾಮ ಲಕ್ಷ್ಮಣರಿಬ್ಬರು ವಿಶ್ವಾಮಿತ್ರರ ಜೊತೆಗೆ ಅವರ ತಪೋವನ ಹೊರಟಾರ ಅನ್ನುವಂತಹ ಮುಂದಿನ ಕಥಾ ಪ್ರಸಂಗವನ್ನ ನಾಳಿನ ಪ್ರವಚನದಲ್ಲಿ ಶುರುವಾಗೋಣ. ಜಾನಕಿ ಜೀವನ ಸ್ಮರಣೆ